ಮಡುವಿನಲ್ಲಿ ಬಿದ್ದಿದ್ದ ಓಂ ಪ್ರಕಾಶ್ ಮೃತದೇಹ ಸೇಂಟ್ ಜಾನ್ ಆಸ್ಪತ್ರೆಗೆ ಓಂ ಪ್ರಕಾಶ್ ಮೃತದೇಹವನ್ನ ಶಿಫ್ಟ್ ಮಾಡಲಾಗಿದೆ. ಓಂ ಪ್ರಕಾಶ್ ಮನೆಯಲ್ಲಿ ಪೊಲೀಸರಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತಹ ಓಂ ಪ್ರಕಾಶ್ ಅವರ ಮೃತದೇಹವನ್ನ ಸದ್ಯದ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಓಂ ಪ್ರಕಾಶ್ ಮೃತದೇಹವನ್ನ ಓಂ ಪ್ರಕಾಶ್ ಮನೆಯಲ್ಲಿ ಈಗ ಪೊಲೀಸರಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ. ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಅವರು ಆತನನ್ನ ಕೊಲೆ ಮಾಡಿದ್ದಾರೆ, ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಓಂ ಪ್ರಕಾಶ್ ಅವರ ಹೆಂಡತಿಯ ಮಾನಸಿಕ ಸ್ಥಿಮಿತತೆ ಸರಿಯಾಗಿರಲಿಲ್ಲ. ಹಾಗಾಗಿ ಆಕೆ ಓಂ ಪ್ರಕಾಶ್ ಅವರನ್ನ ಚಾಕುವಿನಿಂದ ಬರ್ಬರವಾಗಿ ಇರಿದು ಹತ್ಯೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಸಹ ಇದೆ. ಜೊತೆಗೆ ಆಕೆಯೇ ಕೊಲೆ ಮಾಡಿದ್ದಾಳೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತಹ ಓಂ ಪ್ರಕಾಶ್ ಮೃತದೇಹವನ್ನ ಸೇಂಟ್ ಜಾನ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಓಂ ಪ್ರಕಾಶ್ ಅವರ ನಿವಾಸದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಸದ್ಯಕ್ಕೆ ಅಲ್ಲಿ ಸಿಚುವೇಶನ್ ಹೇಗಿದೆ? ಓಂ ಪ್ರಕಾಶ್ ಅವರ ಮೃತದೇಹವನ್ನ ಸೇಂಟ್ ಜಾನ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರ? ಸೊ ಸದ್ಯಕ್ಕೆ ಏನ್ ನಡೀತಾ ಇದೆ ಅಲ್ಲಿ, ಅಪ್ಡೇಟ್ಸ್ ಕೊಡ್ಬೋದಾ? ಚೈತ್ರ, ಕರ್ನಾಟಕ ರಾಜ್ಯದ ನಿವೃತ್ತ ಡಿಜಿ ಅಂಡ್ ಐಜಿ ಆಗಿದ್ದಂತಹ ಓಂ ಪ್ರಕಾಶ್ ಅವರ ಕೊಲೆ ಆಗಿರುವಂತದ್ದು HSR ಲೇಔಟ್ನಲ್ಲಿರುವಂತಹ ತಮ್ಮ ನಿವಾಸದಲ್ಲೇ ತನ್ನ ಪತ್ನಿಯಿಂದ ಓಂ ಪ್ರಕಾಶ್ ಅವರ ಕೊಲೆಯಾಗಿದೆ. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಈಗಾಗಲೇ ಆಗ್ನೇಯ ವಿಭಾಗದ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ದೌಡಾಯಿಸಿರುವಂತದ್ದು. ಜೊತೆಗೆ ಓಂ ಪ್ರಕಾಶ್ ಅವರ ನಿವಾಸವನ್ನು ಕೂಡ ಅಷ್ಟೇ ಪೊಲೀಸರು ತಮ್ಮ ಸುಪರ್ದಿಗೆ ಪಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ ಸೋಕೋ ಟೀಮ್ ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಬಂದಿದೆ. ಸದ್ಯಕ್ಕೆ ಓಂ ಪ್ರಕಾಶ್ ಅವರ ಮೃತದೇಹವನ್ನ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಅಂತ ಈಗಾಗಲೇ ರವಾನೆ ಕೂಡ ಮಾಡಲಾಗಿರುವಂತದ್ದು. ಇದರ ಜೊತೆಗೆ ಸೋಕೋ ಟೀಮ್ ಆಗಿರಬಹುದು ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರವಾಗಿ ಓಂ ಪ್ರಕಾಶ್ ಅವರ ಪತ್ನಿಯನ್ನ HSR ಲೇಔಟ್ ಪೊಲೀಸರು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡು ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಆಕೆಯೇ ಅವರನ್ನ ಕೊಲೆ ಮಾಡಿದ್ರು ಅನ್ನುವಂಥದ್ದು ಪೊಲೀಸರ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಕೂಡ ಗೊತ್ತಾಗಿರುವಂತದ್ದು. ಕಾರಣ ಏನು ಅಂತಂದ್ರೆ ಆಕೆ ಮೆಂಟಲಿ ಡಿಸ್ಟರ್ಬ್ಡ್ ಆಗಿದ್ರು. ಜೊತೆಗೆ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡಲಾಗ್ತಿತ್ತು. ಆದ್ರೆ ಇವತ್ತು ಏಕಾಏಕಿ ಮಧ್ಯಾಹ್ನದ ವೇಳೆಗೆ ಚಾಕುವಿನಿಂದ ಓಂ ಪ್ರಕಾಶ್ ಅವರ ಒಂದು ಕೊಲೆ ಕೂಡ ಮಾಡಲಾಗಿದೆ. ಆದ್ರೆ ಯಾವ ಒಂದು ಕಾರಣಕ್ಕೋಸ್ಕರ ಈ ಒಂದು ಕೊಲೆ ಆಯಿತು ಅನ್ನುವಂಥದ್ರ ಬಗ್ಗೆ ಪೊಲೀಸರು ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಪೊಲೀಸರಿಗಿರುವಂತಹ ಮಾಹಿತಿ ಏನು ಅಂತಂದ್ರೆ ಅವರು ಮೆಂಟಲಿ ಡಿಸ್ಟರ್ಬ್ಡ್ ಆಗಿದ್ರು, ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕೃತ್ಯ ಮಾಡಿರಬಹುದು ಅನ್ನುವಂಥದ್ದು ಅನುಮಾನವನ್ನು ವ್ಯಕ್ತ ಮಾಡ್ತಿದ್ದಾರೆ. ಆದ್ರೆ ಎಕ್ಸಾಕ್ಟ್ ಆಗಿ ಕೊಲೆಗೆ ಏನ್ ರೀಸನ್ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಜೊತೆಗೆ ಓಂ ಪ್ರಕಾಶ್ ಅವರ ಸುದ್ದಿ ಅಂದ್ರೆ ಅವರ ಕೊಲೆ ಆಗಿರುವಂತಹ ಸುದ್ದಿ ತಿಳಿದು ಅವರ ಒಂದು ಆಪ್ತರಾಗಿರ್ಬೋದು ಅಥವಾ ಅವರ ಒಂದು ಪರಿಚಯಸ್ಥರಾಗಿರ್ಬೋದು ಅಥವಾ ಅವರ ಸಂಬಂಧಿಕರಾಗಿರ್ಬೋದು ಎಲ್ಲರೂ ಕೂಡ ಈಗಾಗಲೇ ಬರ್ತಾ ಇದ್ದಾರೆ. ಬಂದು ಪೊಲೀಸರನ್ನ ಆಗಿರ್ಬೋದು ಅಥವಾ ಇಲ್ಲಿರುವಂತವ್ರನ್ನ ಕೇಳುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾರು ಕೂಡ ಮಾಧ್ಯಮ ಜೊತೆ ಮಾತನಾಡೋದಕ್ಕೆ ಇಷ್ಟವನ್ನ ಪಡ್ತಾ ಇಲ್ಲ. ಮತ್ತೊಂದು ಕಡೆ ಕೂಡ ನೀವು ನೋಡ್ತಾ ಇರಬಹುದು, ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ನಡೆದಂತಹದ್ದು ನಿವೃತ್ತ ಡಿಜಿ ಅಂಡ್ ಐಜಿ ಅವರ ಕೊಲೆ ಆಗಿದ್ದಂತ ಕಾರಣಕ್ಕೋಸ್ಕರ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈಗಾಗಲೇ ಬರ್ತಾ ಇದ್ದಾರೆ. ಸದ್ಯಕ್ಕೆ ಮನೆಯಲ್ಲಿ ಅವರು ರಕ್ತಸಿಕ್ತವಾಗಿ ಬಿದ್ದಿದ್ರು ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಯಾಕಂದ್ರೆ ಅವ್ರನ್ನ ಸ್ಟ್ಯಾಬ್ ಮಾಡಿದಂತ ಕಾರಣಕ್ಕೋಸ್ಕರ ಕಂಪ್ಲೀಟ್ ಆಗಿ ಬ್ಲೀಡ್ ಆಗಿರುತ್ತೆ. ಜೊತೆಗೆ ಆ ಒಂದು ಸ್ಟ್ಯಾಬ್ಗೆ ಬಳಸಿದಂತಹ ಒಂದು ಚಾಕು ಏನುತ್ತಾ ಒಂದು ಚಾಕು ಕೂಡ ಈಗಾಗಲೇ ಮನೆಯಲ್ಲೇ ಪತ್ತೆಯಾಗಿತ್ತು. ಆ ಒಂದು ಚಾಕುವನ್ನು ಕೂಡ ಈಗಾಗಲೇ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಓಂ ಪ್ರಕಾಶ್ ಅವರ ಕುಟುಂಬಸ್ಥರು. ಯಾಕಂದ್ರೆ ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರವಾಗಿ 4 ರಿಂದ 5 ಜನರು ಮನೆಯಲ್ಲಿ ಇದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಸದ್ಯಕ್ಕೆ ಅವರು ಮನೆಯಲ್ಲಿ ಯಾರೆಲ್ಲ ಇದ್ರು ಅವರನ್ನು ಕೂಡ ಈಗಾಗಲೇ ಪೊಲೀಸರು ವಿಚಾರಣೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿರುವಂತದ್ದು. ಎಕ್ಸಾಕ್ಟ್ ಆಗಿ ಯಾವ ಒಂದು ಕಾರಣಕ್ಕೋಸ್ಕರ ಈ ಒಂದು ಇನ್ಸಿಡೆಂಟ್ ಆಯ್ತು, ಜೊತೆಗೆ ಏನಾದ್ರೂ ಅವರು ಗಲಾಟೆಗಳೇನಾದ್ರೂ ಮಾಡ್ಕೊಂತಿದ್ರ, ನಿನ್ನೆನೂ ಏನಾದ್ರೂ ಗಲಾಟೆ ಆಯ್ತಾ, ಇವತ್ತು ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚಿತವಾಗಿ ಏನಾದ್ರೂ ಮನೆಯಲ್ಲಿ ಜಗಳ ಆಯ್ತಾ, ಈ ಒಂದು ವಿಚಾರವಾಗಿ ಕೂಡ ಅಷ್ಟೇ ಅವರ ಕುಟುಂಬಸ್ಥರಾಗಿರ್ಬೋದು ಮತ್ತು ಅಕ್ಕಪಕ್ಕದ ಒಂದು, ಯಾಕಂದ್ರೆ ಅವರು ಇರುವಂತಹ ಒಂದು ಬಿಲ್ಡಿಂಗ್ ಅನ್ನು ಕೂಡ ಒಮ್ಮೆ ನೀವು ಗಮನಿಸ್ತಾ ಇರಬಹುದು. ಆ ಒಂದು ಬಿಲ್ಡಿಂಗ್ ನ ಅಕ್ಕಪಕ್ಕದ ನಿವಾಸಿಗಳಿದ್ದಾರೆ. ಆ ಒಂದು ನಿವಾಸಿಗಳಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂತಹದ್ದು. ಇನ್ನು ಓಂ ಪ್ರಕಾಶ್ ಅವರು ಕೂಡ ಅಷ್ಟೇ ತಮ್ಮ ಪತ್ನಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗಿದೆ. ಯಾಕಂದ್ರೆ ಅವರು ಸುಮಾರು 2.5 ರಿಂದ 3 ವರ್ಷಗಳ ಹಿಂದೆ ನಿವೃತ್ತಿ ಆಗ್ತಾರೆ. ನಿವೃತ್ತಿ ಆದಂತಹ ಬಳಿಕ ತಮ್ಮ ಪತ್ನಿಯೊಂದಿಗೆ ಇದೇ ಒಂದು ಮನೆಯಲ್ಲಿ ವಾಸ ಆಗಿರ್ತಾರೆ. ಜೊತೆಗೆ ಅವರ ಮನೆಯಲ್ಲಿ ಇನ್ನೂ ಕೂಡ 3-4 ಜನ ಇದ್ರು ಅನ್ನುವಂಥದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇದೆ. ಆ ಒಂದು ಮಾಹಿತಿ
ನೀತಿ ಅನ್ವಯವಾಗಿ ಸದ್ಯಕ್ಕೆ ಮನೆಯಲ್ಲಿ ಯಾರೆಲ್ಲ ಇದ್ರು ಅವರನ್ನ ವಿಚಾರಣೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿರುವಂತದ್ದು. ಎಕ್ಸಾಕ್ಟ್ ಆಗಿ ಈ ಒಂದು ಕೊಲೆ ಆಗೋದಕ್ಕೆ ಮೇನ್ ರೀಸನ್ ಆದ್ರೂ ಏನು ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ಹಿರಿಯ ಅಧಿಕಾರಿಗಳು ಬಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಿದ್ದಾರೆ. ಇನ್ನೊಂದು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಮೇಲ್ಭಾಗದಲ್ಲೂ ಕೂಡ ಈಗಾಗಲೇ ಪೊಲೀಸರು ಬೀಡು ಬಿಟ್ಟಿರುವಂತದ್ದು. ಯಾಕಂದ್ರೆ ಈ ಒಂದು ಇನ್ಸಿಡೆಂಟ್ ಆಗೋದಕ್ಕೆ ಮೇನ್ ರೀಸನ್ ಏನು ಅನ್ನುವಂಥದ್ದು, ಯಾಕಂದ್ರೆ ಕೇವಲ ಮಾನಸಿಕ ಸ್ಥಿತಿಗತಿ ಸರಿ ಇಲ್ಲ ಅನ್ನುವಂಥ ಒಂದು ಕಾರಣಕ್ಕೋಸ್ಕರನೇ ಹೆಂಡತಿ ಕೊಲೆಯನ್ನ ಮಾಡಿದ್ರ ಅಥವಾ ಬೇರೆ ಇನ್ಯಾವುದಾದ್ರೂ ರೀಸನ್ ಇದೆಯಾ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆಕ್ಟ್ ಮಾಡೋ ಕೆಲಸ ಮಾಡಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಕೆಳಭಾಗದಲ್ಲಿರುವಂತಹದ್ದು ಕೂಡ ಓಂ ಪ್ರಕಾಶ್ ಅವರ ನಿವಾಸನೆ. ಕಂಪ್ಲೀಟ್ ಆಗಿ ಒಂದು ಬಿಲ್ಡಿಂಗ್ ಏನ್ ಕಾಣ್ತಾ ಇದೆ, ಕಂಪ್ಲೀಟ್ ಆಗಿ ಬಿಲ್ಡಿಂಗ್ ಎಲ್ಲವೂ ಕೂಡ ಅವ್ರದೇ ಇದು. ಆ ಒಂದು ಬಿಲ್ಡಿಂಗ್ ನಲ್ಲಿ ಕೆಳಭಾಗ ಆಗಿರ್ಬೋದು, ಫಸ್ಟ್ ಫ್ಲೋರ್ ಆಗಿರ್ಬೋದು ಮತ್ತು ಸೆಕೆಂಡ್ ಫ್ಲೋರ್ ಏನಿದೆ ಕಂಪ್ಲೀಟ್ ಆಗಿ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾಕಂದ್ರೆ ಯಾರೊಬ್ಬರನ್ನು ಕೂಡ ಎಂಟ್ರಿ ಕೊಡ್ತಾ ಇಲ್ಲ. ಜೊತೆಗೆ ಈ ಒಂದು ರೋಡ್ ಅನ್ನು ಕೂಡ ಅಷ್ಟೇ ಇವರ ಓಂ ಪ್ರಕಾಶ್ ಮನೆಯ ಮುಂಭಾಗದ ರಸ್ತೆ ಏನಿದೆ ಆ ಒಂದು ರಸ್ತೆಯನ್ನು ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಬ್ಯಾರಿಕೇಡ್ ಗಳನ್ನ ಹಾಕೊಂಡಿದ್ದಾರೆ. ಬ್ಯಾರಿಕೇಡ್ ಗಳನ್ನ ಹಾಕೊಂಡು ತದನಂತರ ಪೊಲೀಸರು ತಮ್ಮ ಸೈನ್ ಆಫ್ ಸೀನ್ ಏನಿದೆ, ಕ್ರೈಮ್ ಆಫ್ ಸೀನ್ ನ ಪ್ರೊಟೆಕ್ಟ್ ಮಾಡುವಂತ ಒಂದು ಕೆಲಸ, ಜೊತೆಗೆ ಇನ್ವೆಸ್ಟಿಗೇಷನ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಿರುವಂತೆ. ಜೊತೆಗೆ ಸಂಚಾರಿ ಪೊಲೀಸರು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಬಂದು ಟ್ರಾಫಿಕ್ ಅನ್ನು ಡೈವರ್ಟ್ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಿದ್ರೆ. ಮತ್ತೊಂದು ಕಡೆ ಈಗಾಗಲೇ ಆಗ್ನೇಯ ವಿಭಾಗದ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ದು ಸೋಕೋ ಟೀಮ್ ನ ಜೊತೆ ಅವರು ಕೂಡ ಚರ್ಚೆ ಮಾಡ್ತಿರುವಂತದ್ದು. ಅಂದ್ರೆ ಇನ್ಸಿಡೆಂಟ್ ಆದಂತಹ ಪ್ಲೇಸ್ ನಲ್ಲಿ ಸಿಕ್ತಂತಹ ಒಂದು ಬ್ಲಡ್ ಸ್ಯಾಂಪಲ್ಸ್ ಆಗಿರಬಹುದು ಅಥವಾ ಇನ್ನಿತರ ಏನಾದ್ರೂ FSL ನ ರಿಪೋರ್ಟ್ಸ್ ಆಗಿರಬಹುದು, ಪ್ರಾಥಮಿಕವಾಗಿ ಏನೆಲ್ಲ ಸಿಕ್ಕಿದೆ ಮತ್ತು ಯಾವ ರೀತಿಯಾಗಿ ಕೊಲೆ ಆಗಿರಬಹುದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಮತ್ತೆ ಸೋಕೋ ಟೀಮ್ ಕೂಡ ಅಷ್ಟೇ, ಯಾಕಂದ್ರೆ ಮಧ್ಯಾಹ್ನ ಇನ್ಸಿಡೆಂಟ್ ಆಗುತ್ತೆ. ಇನ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಪೊಲೀಸರು ಬರ್ತಾರೆ, ಸೋಕೋ ಟೀಮ್ ಬರುತ್ತೆ, FSL ಟೀಮ್ ಬರುತ್ತೆ. ಅವರು ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಸ್ಥಳವನ್ನ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಂತಹ ಬಳಿಕ ಕಂಪ್ಲೀಟ್ ಆಗಿ ಯಾವ ರೀತಿಯಾಗಿ ಕೊಲೆ ಆಗಿರಬಹುದು, ಎಷ್ಟು ಕಡೆ ಸ್ಟ್ಯಾಬ್ ಆಗಿರಬಹುದು, ಜೊತೆಗೆ ಯಾವ ಒಂದು ಆಯುಧದಿಂದ ಸ್ಟ್ಯಾಬ್ ಆಗಿದೆ, ಸ್ಟ್ಯಾಬ್ ಆದಂತಹ ಸಂದರ್ಭದಲ್ಲಿ ಬ್ಲಡ್ ಯಾವ ಮಟ್ಟಿಗೆ ಬ್ಲೀಡ್ ಆಗಿರಬಹುದು, ಹೀಗೆ ಪ್ರತಿಯೊಂದನ್ನು ಕೂಡ ಅಷ್ಟೇ ಸಂಪೂರ್ಣವಾಗಿ ಪೊಲೀಸರು ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಜೊತೆಗೆ ಹಿರಿಯ ಅಧಿಕಾರಿಗಳು ಕೂಡ ಅಷ್ಟೇ ಆಗಿಂದಾಗೆ ಮಾಹಿತಿಯನ್ನ ಈಗ ಪಲ್ಲವಿ ಅವರಿಗೆ ಅಂದ್ರೆ ಓಂ ಪ್ರಕಾಶ್ ಅವರ ಪತ್ನಿ ಇದಾರಲ್ಲ ಪಲ್ಲವಿ, ಅವರು ಮಾನಸಿಕ ಸ್ಥಿಮಿತತೆಯಿಂದ ಓಂ ಪ್ರಕಾಶ್ ಅವರಿಗೆ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡು ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇರೋದು. ಆದ್ರೆ ಕೆಲ ದಿನಗಳ ಹಿಂದೆ ಪತಿ ಹಾಗೆ ಪತ್ನಿ ನಡುವೆ ಒಂದು ವಿಚಾರಕ್ಕೆ ಜಗಳ ಆಗತ್ತಂತೆ. ಆ ಜಗಳ ಆಕೆ ಧರಣಿ ಕೂಡ ಮಾಡ್ತಾಳಂತೆ ಮನೆಯಲ್ಲಿ, ಮನೆ ಮುಂದೆ ಕೂತು. ಹಾಗಿದ್ರೆ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿರುವಂತಹ ಅವರ ಹೆಂಡತಿಗೆ ಧರಣಿ ಮಾಡಬೇಕು ಅಥವಾ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿರುವಂತಹ ಹೆಂಡತಿ ಜೊತೆಗೆ ಯಾಕೆ ಪದೇ ಪದೇ ಯಾವ ವಿಚಾರಕ್ಕೆ ಜಗಳ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಇದೆಯಾ? ಅಂಡ್ ಮೋರ್ ಓವರ್ ಈಗ ಓಂ ಪ್ರಕಾಶ್ ಅವ್ರನ್ನ ಹೆಂಡತಿಯೇ ಕೊಲೆ ಮಾಡಿದಾಳೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಸೊ ಅದಕ್ಕೆ ಪೂರಕ ಎಂಬಂತೆ ಏನಾದ್ರೂ ಎವಿಡೆನ್ಸ್, ಆಕೆ ಅಲ್ಲೇ ನಿಂತಿದ್ದು ಅಥವಾ ಕೈಯಲ್ಲಿ ಚಾಕು ಹಿಡ್ಕೊಂಡಿದ್ದು ಅಥವಾ ಹೆಂಡತಿಯ ಬಟ್ಟೆ ಎಲ್ಲ ಬ್ಲಡ್ ಆಗಿರುವಂತದ್ದು, ಈ ರೀತಿ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಎಸ್, ಖಂಡಿತವಾಗ್ಲೂ ಚೈತ್ರ, ಸದ್ಯಕ್ಕೆ ಪೊಲೀಸರು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಕಂಪ್ಲೀಟ್ ಆಗಿ ಕ್ರೈಮ್ ಸೀನ್ ಇದೆ ಅದನ್ನ ಪ್ರೊಟೆಕ್ಟ್ ಮಾಡಿಕೊಂಡು ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಆ ಒಂದು ಮನೆ ಒಳಭಾಗದಲ್ಲಿ ಬಿದ್ದಂತ ಬ್ಲಡ್ ಸ್ಯಾಂಪಲ್ಸ್ ಆಗಿರ್ಬೋದು ಅಥವಾ ಮನೆ ಒಳಭಾಗದಲ್ಲಿ ಸಿಕ್ಕಂತ ಚಾಕು ಆಗಿರ್ಬೋದು, ಇದೆಲ್ಲವೂ ಕೂಡ ಅಷ್ಟೇ ಅಲ್ಲಿ ಕ್ರೈಮ್ ನಡೆದಿದೆ ಅನ್ನುವಂಥದ್ದಕ್ಕಿರುವಂತಹ ಒಂದಷ್ಟು ಮೇಜರ್ ಆದಂತಹ ಎವಿಡೆನ್ಸಸ್ ಇದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಪತ್ನಿನೇ ಕೊಲೆ ಮಾಡಿದ್ದೀನಿ ಅನ್ನುವಂಥದ್ದು ಕೂಡ ಅಷ್ಟೇ. ಈಗಾಗಲೇ ಪೊಲೀಸರು ಈ ಮನೆಗೆ ಎಂಟ್ರಿ ಆಗಿದ್ದಂತ ಸಂದರ್ಭದಲ್ಲಿ ಆಕೆ ಪೊಲೀಸರ ಮುಂದೆ ಹೇಳ್ತಾರೆ, ಅಂದ್ರೆ ನಾನೇ ನನ್ನ ಪತಿಯನ್ನು ಕೊಲೆ ಮಾಡಿದ್ದೀನಿ, ಚಾಕು ಕೂಡ ಅಲ್ಲಿದೆ ಅನ್ನುವಂಥದ್ದನ್ನ ಹೇಳಿದ್ರು. ಆ ಒಂದು ಕಾರಣಕ್ಕೋಸ್ಕರ ಆಕೆಯನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮೇನ್ ಆಗಿ ಏನು ಅಂತಂದ್ರೆ, ಈಗಾಗಲೇ ಕೆಲ ದಿನಗಳ ಹಿಂದೆ ಯಾವುದೋ ಒಂದು ವಿಚಾರಕ್ಕೆ ಜಗಳ ಆಗಿತ್ತು, ಪ್ರಾಪರ್ಟಿ ವಿಚಾರಕ್ಕೆ ಜಗಳ ಆಗಿತ್ತು. ಆ ಒಂದು ಹೆಂಡತಿ ಕೂಡ ಅಷ್ಟೇ ಒಂದು ರೋಡ್ ನಲ್ಲಿ ನಿಂತ್ಕೊಂಡು ಪ್ರೊಟೆಸ್ಟ್ ಅನ್ನ ಮಾಡಿದ್ರು ಅನ್ನುವಂಥದ್ದು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಒಂದ್ ವೇಳೆ ಏನಾದ್ರೂ ಆಕೆ ಮೆಂಟಲಿ ಡಿಸ್ಟರ್ಬ್ ಇಲ್ಲ ಅನ್ನಂತಹ ಪಕ್ಷದಲ್ಲಿ ಆಕೆ ಏನಕ್ಕೆ ಪ್ರೊಟೆಸ್ಟ್ ಮಾಡಿದ್ರು ಅಂದ್ರೆ ಆ ರೀತಿಯಾಗಿ ಯೋಚನೆ ಮಾಡುವಂತಹದ್ದು ಇದ್ದಂತಹ ವೇಳೆಯಲ್ಲಿ ಆಕೆ ನಿಜಕ್ಕೂ ಕೂಡ ಅಷ್ಟೇ ಆಕೆ ಮೆಂಟಲಿ ಡಿಸ್ಟರ್ಬ್ಡ್ ಆಗಿದ್ರ ಅಥವಾ ನಾರ್ಮಲ್ ಆಗಿದ್ರ ಅನ್ನುವಂಥದ್ದು ಒಂದಷ್ಟು ಸಹಜವಾಗಿ ಮೂಡ್ತಿರುವಂತಹ ಒಂದಷ್ಟು ಅನುಮಾನಗಳು. ಆ ಒಂದು ಕಾರಣಕ್ಕೋಸ್ಕರನೇ ಪೊಲೀಸರು ಯಾವುದಕ್ಕೂ ಕೂಡ ಕನ್ಕ್ಲೂಷನ್ ಬರೋಕೆ ಆಗೋದಿಲ್ಲ, ಬದಲಾಗಿ ಆಕೆಯನ್ನು ಕೂಡ ಇಂಟ್ರಾಗೇಷನ್ ಮಾಡಬೇಕಾಗಿರುತ್ತೆ. ತನ್ನ ಗಂಡನನ್ನ ಯಾವ ಒಂದು ಕಾರಣಕ್ಕೋಸ್ಕರ ಕೊಲೆ ಮಾಡಿದ್ರೆ, ಗಂಡನನ್ನ ಕೊಲೆ ಮಾಡುವಂತ ಉದ್ದೇಶವಾದ್ರೆ ಏನಿತ್ತು, ಕೊಲೆಗೂ ಮುಂಚಿತವಾಗಿ ನಡೆದಂತಹ ಒಂದಷ್ಟು ವಾಗ್ವಾದಗಳಾಗಿರ್ಬೋದು, ಮಾತುಕತೆ ಆಗಿರ್ಬೋದು, ಅದು ಯಾವುದು ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ಆಗಿ ಪೊಲೀಸರು ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ. ಕೇವಲ ಓಂ ಪ್ರಕಾಶ್ ಅವರ ಅಕ್ಕಪಕ್ಕದ ನಿವಾಸಿಗಳು ಅಷ್ಟೇ ಅಲ್ಲದೆ ಅವರ ಫ್ರೆಂಡ್ ಸರ್ಕಲ್ಸ್ ಆಗಿರ್ಬೋದು, ಅವ್ರ ಜೊತೆ ದೈನಂದಿನವಾಗಿ ಯಾರೆಲ್ಲ ಕಾಂಟ್ಯಾಕ್ಟ್ ಅಲ್ಲಿದ್ರು ಅವರ ಒಂದು ಹೇಳಿಕೆ ಆಗಿರ್ಬೋದು, ಜೊತೆಗೆ ಪ್ರತಿನಿತ್ಯವೂ ಕೂಡ ಅವ್ರ ಮನೆಗೆ ಕೆಲಸಕ್ಕೆ ಅಂತ ಬರ್ತಿದ್ದಂತಹ ಕೆಲಸಗಾರರಾಗಿರ್ಬೋದು, ಕೆಲಸದ ಸಿಬ್ಬಂದಿಯವರು, ಜೊತೆಗೆ ಆ ಅಕ್ಕಪಕ್ಕದಲ್ಲಿರುವಂತಹ ಮತ್ತು ಕಾರಿನ ಚಾಲಕರಾಗಿರ್ಬೋದು, ಹೀಗೆ ಪ್ರತಿಯೊಬ್ಬರನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡು ಪೊಲೀಸರು ವಿಚಾರಣೆ ಮಾಡ್ತಾ ಇರೋದು ನಿಮ್ಮ ದೃಶ್ಯದಲ್ಲೂ ನೋಡ್ತಾ ಇರಬಹುದು. ಓಂ ಪ್ರಕಾಶ್ ಅವರ ಮನೆಯ ಒಳಭಾಗದಲ್ಲಿ ಕೂಡ ಅಷ್ಟೇ ಅವರ ಮನೆ ಕೆಲಸದವರು ಮತ್ತು ಅವರ ಕಾರ್ ಡ್ರೈವರ್ಸ್ ಆಗಿರ್ಬೋದು, ಹೀಗೆ ಪ್ರತಿಯೊಬ್ಬರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ.
ಕಾರಣ ಏನು ಅಂತಂದ್ರೆ ಈ ಒಂದು ಎಕ್ಸಾಕ್ಟ್ ಆಗಿ ಒಂದು ಕೊಲೆಗೆ ರೀಸನ್ ಅನ್ನುವಂಥದ್ದು ಬೇಕಾಗಿದೆ. ಯಾಕಂದ್ರೆ ಏಕಾಏಕಿ ಒಬ್ಬ ನಿವೃತ್ತ ಡಿಜಿ ಅಂಡ್ ಐಜಿಪಿನ ಈ ರೀತಿಯಾಗಿ ಚಾಕುವಿನಿಂದ ಚುಚ್ಚಿ ಅವರನ್ನ ಬರ್ಬರವಾಗಿ ಹತ್ಯೆ ಮಾಡ್ತಾರೆ ಅಂತಂದ್ರೆ ಇದನ್ನ ಮೋಟೋ ಏನಾಗಿರ್ಬೋದು, ಹೆಂಡತಿ ಒಬ್ಳೆ ಈ ರೀತಿಯಾಗಂತ ಕೃತ್ಯಗಳನ್ನು ಮಾಡೋಕೆ ಸಾಧ್ಯ ಆಯ್ತಾ, ಅಥವಾ ಅಂದ್ರೆ ಓಂ ಪ್ರಕಾಶ್ ಅವರು ಅಷ್ಟೊಂದು ವೀಕ್ ಆಗಿದ್ರು ಅಂದ್ರೆ ಒಬ್ಬ ಹೆಂಗಸು ಒಬ್ಬ ಚಾಕುವನ್ನು ಹಿಡ್ಕೊಂಡು ಬಂದು ಏಕಾಏಕಿ ಚುಚ್ಚಕ್ಕೆ ಪ್ರಯತ್ನ ಮಾಡುವಂತ ವೇಳೆಯಲ್ಲಿ ಪ್ರೊಟೆಕ್ಟ್ ಮಾಡೋದಕ್ಕೂ ಕೂಡ ಅವ್ರ ಕೈಲಿ ಆಗ್ಲಿಲ್ವಾ, ಅದನ್ನ ತಡೆಯೋದಕ್ಕಾಗಿರ್ಬೋದು, ಆಕೆಯನ್ನ ನಿಲ್ಸೋದಕ್ಕಾಗಿರ್ಬೋದು, ಇಷ್ಟು ಕೂಡ ವೀಕ್ ಆಗಿದ್ರ ಅನ್ನುವಂಥದ್ದು ಈಗ ಸಹಜವಾಗಿ ಮೂಡ್ತಾ ಇರುವಂತಹ ಒಂದಷ್ಟು ಅನುಮಾನಗಳು. ಇದೇ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಈಗಾಗಲೇ ಪೊಲೀಸರು ಎಲ್ಲಾ ಆಯಾಮದಲ್ಲೂ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಕೇವಲ ಕ್ರೈಮ್ ಸೀನ್ ನೋಡ್ಕೊಂಡು ಇಲ್ಲಿ ಮರ್ಡರ್ ಆಗಿದೆ ಅನ್ನುವಂಥದ್ದು ಬಿಟ್ರೆ ಈ ಮೋಟಿವ್ ಆಫ್ ದ ಮರ್ಡರ್ ಆಗಿರ್ಬೋದು ಅಥವಾ ಏಕೆ ಹೆಂಡತಿನೇ ಕೊಲೆ ಮಾಡಿದ್ರು ಅನ್ನೋಂಥದ್ದಾಗಿರ್ಬೋದು ಈಗ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಆಗ್ನೇಯ ವಿಭಾಗದ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ದಾರೆ. ಈಗಾಗಲೇ ತಂಡಗಳಾಗಿ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತದ್ದು. ಗ್ರೌಂಡ್ ಫ್ಲೋರ್ ನಲ್ಲಿ ಒಂದಷ್ಟು ಜನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಮೇನ್ ಆಗಿ ಸಿಸಿಟಿವಿ ಎಲ್ಲಾದ್ರೂ ಇದೆಯಾ, ಒಂದ್ ವೇಳೆ ಸಿಸಿಟಿವಿ ಇದ್ರೆ ಅಂತ ವೇಳೆಯಲ್ಲಿ ಇವತ್ತು ಯಾರೆಲ್ಲ ಅವ್ರ ಮನೆಗೆ ಎಂಟ್ರಿ ಆಗಿದ್ರು, ಯಾರೆಲ್ಲ ಎಕ್ಸಿಟ್ ಆದ್ರು, ಜೊತೆಗೆ ಒಳಭಾಗದಲ್ಲಿರುವಂತಹ ಒಂದಷ್ಟು ಕ್ರೈಮ್ ಸೀನ್ ನಲ್ಲಿ ಏನಾದ್ರು ಚಾಕು ಇದೆಯಾ ಅಥವಾ ಆ ಒಂದು ಟೇಬಲ್ ನ ಮೇಲೆ ಏನಾದ್ರೂ ವಸ್ತುಗಳು ಇದೆಯಾ ಅಥವಾ ಅದು ಏನಾದ್ರೂ ಈ ಒಂದು ಇನ್ಸಿಡೆಂಟ್ ಏನಾದ್ರೂ ತಾಳೆ ಆಗುತ್ತಾ ಅಂತ ಈಗ ಪ್ರತಿಯೊಂದು ಮೂಲೆಯನ್ನು ಕೂಡ ಅಷ್ಟೇ ಸದ್ಯಕ್ಕೆ ಪೊಲೀಸರು ಜಾಲಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಸೋಕೋ ಟೀಮ್ ಮತ್ತು FSL ಟೀಮ್ನವರು ಕೂಡ ಈಗಾಗಲೇ ಒಳಭಾಗದಲ್ಲೇ ಬಿಡ್ಬಿಟ್ಟಿದ್ದಾರೆ. ಲಾಸ್ಟ್ 2.5 hour ಇಂದಲೂ ಕೂಡ ಅವರು ಕೂಡ ಅಷ್ಟೇ ಸಂಪೂರ್ಣವಾಗಿ ಮನೆಯ ಮೂಲೆಯನ್ನ ಜಾಲಾಡ್ತಿದ್ದಾರೆ. ಈ ಕ್ರೈಮ್ ಸೀನ್ ನಲ್ಲಿ ಸಿಕ್ಕಂತಹ ಪ್ರತಿಯೊಂದು ಸಾಕ್ಷ್ಯವು ಕೂಡ ಅಷ್ಟೇ ನಾಳೆ ದಿನ ಬೇರೆ ರೀತಿಯಂತ ತಿರುವು ಪಡ್ಕೊಳ್ಳುತ್ತೆ. ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಸಾಕ್ಷ್ಯಗಳನ್ನು ಕೂಡ ಅಷ್ಟೇ ಕೂಲಂಕುಷವಾಗಿ ಪಡ್ಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ FSL ಮತ್ತು ಸೋಕೋ ಟೀಮ್ ಎರಡೂ ಕೂಡ ಮಾಡ್ತಾ ಇರುವಂತದ್ದು. ಮತ್ತೊಂದೇನು ಅಂತಂದ್ರೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ಅಷ್ಟೇ ಸುಮಾರು 4-5 ಪೊಲೀಸ್ ಸ್ಟೇಷನ್ ನ ಸಿಬ್ಬಂದಿಯವರಾಗಿರ್ಬೋದು, ಇನ್ಸ್ಪೆಕ್ಟರ್ಸ್ ಆಗಿರ್ಬೋದು ಮತ್ತು 2-3 ಜನ ACP ಮಟ್ಟದ ಅಧಿಕಾರಿಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ. ಇನ್ನೊಂದು ದೃಶ್ಯವನ್ನು ಕೂಡ ನೋಡ್ತಾ ಇರಬಹುದು. ಸೋಕೋ ಟೀಮ್ನವರು ಮನೆಯ ಹೊರಗಡೆಯ ಒಂದಷ್ಟು ಫಿಂಗರ್ ಪ್ರಿಂಟ್ಸ್, ಮೇನ್ ಆಗಿ ಏನು ಅಂತಂದ್ರೆ ಫಿಂಗರ್ ಪ್ರಿಂಟ್ಸ್ ಯಾರೆಲ್ಲ ಎಂಟ್ರಿ ಆಗಿದ್ರು, ಎಕ್ಸಿಟ್ ಆಗಿದ್ರು ಅನ್ನುವಂತ ಸಂದರ್ಭದಲ್ಲಿರುವಂತಹ ಒಂದಷ್ಟು ಫಿಂಗರ್ ಪ್ರಿಂಟ್ ಗಳನ್ನ ಪತ್ತೆ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಸೋಕೋ ಟೀಮ್ ಅವರು ಈಗಾಗಲೇ ಮನೆಯ ಅಂದ್ರೆ ಬಾಗ್ಲೇನಿದೆ ಆ ಒಂದು ಬಾಗಲ್ನ ಮುಂಭಾಗದಲ್ಲಿರುವಂತಹ ಒಂದು ಸ್ಟೀಲ್ ಇದಿದೆ ಅಲ್ಲಿ ಅಂದ್ರೆ ಏನಂತ ಕಂಬಿ, ಆ ಒಂದು ಕಂಬಿಯ ಮೇಲೆ ಏನಾದ್ರೂ ಫಿಂಗರ್ ಪ್ರಿಂಟ್ ಸಿಗಬಹುದಾ, ಯಾರಾದ್ರೂ ಎಂಟ್ರಿ ಆಗಿದ್ರೆ ಅದರ ಒಂದು ಫಿಂಗರ್ಸ್ ಅಲ್ಲಿ ಬಿದ್ದಿರುತ್ತೆ, ಅದನ್ನ ಕೂಡ ಅಷ್ಟೇ ಪತ್ತೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ರು. ಒಟ್ಟಲ್ಲಿ ಕಂಪ್ಲೀಟ್ ಆಗಿ ಕ್ರೈಮ್ ಸೀನ್ ಅಲ್ಲಿರುವಂತಹ ಪ್ರತಿಯೊಂದು ಅಂಶಗಳನ್ನು ಕೂಡ ಈಗಾಗಲೇ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಆದ್ರೆ ಇದುವರೆಗಿರುವಂತಹ ಒಂದು ಮಾಹಿತಿಯ ಪ್ರಕಾರವಾಗಿ ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿರುವಂತದ್ದು ಏನು ಅಂತಂದ್ರೆ ತನ್ನ ಪತ್ನಿಯೇ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು. ಆದ್ರೆ ಯಾವ ಉದ್ದೇಶಕ್ಕೋಸ್ಕರ ಕೊಲೆ ಮಾಡಿದ್ರು ಮತ್ತು ಕೊಲೆ ಮಾಡುವಂತಹದ್ದ ಏನಿತ್ತು ಗಂಡನನ್ನೇ ಅನ್ನುವಂಥದ್ರ ಬಗ್ಗೆ ಪೊಲೀಸರು ಸದ್ಯಕ್ಕೆ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತಹದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಕಗ್ಗೊಲೆಯಾಗಿದೆ. ಓಂ ಪ್ರಕಾಶ್ ಹೆಂಡತಿ ಪಲ್ಲವಿ ಅವರು ಓಂ ಪ್ರಕಾಶ್ ಅವರನ್ನ ಕೊಲೆ ಮಾಡಿದ್ದಾರೆ, ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಓಂ ಪ್ರಕಾಶ್ ಪತ್ನಿ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿದ್ದಾರೆ ಎಂಬ ಆರೋಪ ಸಹ ಇತ್ತು. ಆದ್ರೆ ಸಾಕಷ್ಟು ಅನುಮಾನಕ್ಕೂ ಇದು ಎಡೆ ಮಾಡಿಕೊಡುತ್ತೆ. ಯಾಕಂದ್ರೆ ಮನೆಯಲ್ಲಿ 5-6 ಜನ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಹಾಗಿದ್ರೆ ಆ ಕೊಲೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಹಾಗಿದ್ರೆ ಯಾರೂ ಇರ್ಲಿಲ್ವಾ ಅಥವಾ ಇದ್ದೂ ಕೂಡ ಇಲ್ಲದಂತಿದ್ರ? ಹಾಗಿದ್ರೆ ಯಾವ ವಿಚಾರಕ್ಕೆ ಪಲ್ಲವಿ ಓಂ ಪ್ರಕಾಶ್ ಅವರನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ? ಈಗ ಮೇಲ್ನೋಟಕ್ಕೆ ಆತನ ಹೆಂಡತಿಯೇ ಅವರನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ತಿಳಿದು ಬಂದಿರುವಂಥದ್ದು. ಮಾನಸಿಕ ಸ್ಥಿಮಿತತೆ ಕಳ್ಕೊಂಡಿರುವಂತಹ ಹೆಂಡತಿಯನ್ನ ತಡೆಯಲಾರದಷ್ಟು ವೀಕ್ ಆಗಿದ್ರ, ದುರ್ಬಲವಾಗಿದ್ರ ಹಿರಿಯ ಪೊಲೀಸ್ ಅಧಿಕಾರಿ? ಯಾಕಂದ್ರೆ ಇಂಥ ಸಾವಿರಾರು ಕೇಸ್ಗಳನ್ನ ನೋಡಿದಂಥವ್ರು, ಸಾವಿರಾರು ಕೇಸ್ಗಳನ್ನ ಸಾಲ್ವ್ ಮಾಡಿದಂಥವ್ರು, ಅದರಲ್ಲೂ ತಮ್ಮ ಜೀವನದಲ್ಲಿ ಈ ವೈಯಕ್ತಿಕ ವಿಚಾರದಲ್ಲಿ ಹೀಗಾಗ್ತಿದೆ ಅನ್ನುವಂಥದ್ದು ಗೊತ್ತಿದ್ರು ಕೂಡ ಯಾರಿಗೂ ಕೂಡ ಹೇಳಿರ್ಲಿಲ್ವಾ? ಅಥವಾ ಮಾನಸಿಕ ಸ್ಥಿಮಿತತೆ ಕಳ್ಕೊಂಡಿದಾರಲ್ಲ, ಹಾಗಿದ್ರೆ ಮಾನಸಿಕ ಸ್ಥಿಮಿತತೆ ಅಂತಂದ್ರೆ ಏನು? ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡುವಷ್ಟು ಆಕೆ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿದ್ಲ. ಈಗ ಸಿಕ್ಕಿರುವಂತಹ ಪ್ರಾಥಮಿಕ ಮಾಹಿತಿ ಪ್ರಕಾರ ಕೆಲವು ದಿನಗಳ ಹಿಂದೆ ವೈಯಕ್ತಿಕ ವಿಚಾರಕ್ಕಾಗಿ ಪತಿ ಪತ್ನಿ ನಡುವೆ ಜಗಳ ಆಗಿತ್ತು. ಅದೇ ವಿಚಾರವಾಗಿ ಹಿರಿಯ ಪೊಲೀಸ್ ಅಧಿಕಾರಿ ಆಗಿದ್ರಲ್ಲ, ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಓಂ ಪ್ರಕಾಶ್ ಅವರ ನಿವಾಸದ ಮುಂದೆಯೇ ಪಲ್ಲವಿ ಅವರು ಧರಣಿಯನ್ನ ಕೂಡ ನಡೆಸಿದ್ರು. ಹಾಗಿದ್ರೆ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿದ್ದಂತಹ ಹೆಂಡತಿಗೆ ಧರಣಿ ಮಾಡಬೇಕು ಅನ್ನುವಂಥದ್ದು ಏನ್ ಗೊತ್ತಾಗತ್ತೆ? ಆವಾಗ ಅವರ ಮಾನಸಿಕ ಸ್ಥಿಮಿತತೆ ಸರಿಯಾಗಿತ್ತ? ಅದರಲ್ಲೂ ಹಿರಿಯ ಪೊಲೀಸ್ ಅಧಿಕಾರಿಗಳು, ಸಾಮಾನ್ಯ ವ್ಯಕ್ತಿಯಲ್ಲ, ಪೊಲೀಸ್ ಅಧಿಕಾರಿಯ ಮನೆಯಲ್ಲಿ ಹಾಗಿದ್ರೆ ಯಾರೂ ಕೂಡ ಕೆಲಸ ಮಾಡ್ತಿರ್ಲಿಲ್ವಾ? ಚಾಲಕರಾಗಿರ್ಬೋದು, ಅಡುಗೆ ಮಾಡೋರಾಗಿರಬಹುದು, ಅಥವಾ ಮನೆಯಲ್ಲೇ ಸಂಬಂಧಿಗಳಿರಬಹುದು. ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿದ್ದಂತಹ ಹೆಂಡತಿಯನ್ನ ನೋಡ್ಕೊಳ್ಳೋದಕ್ಕೂ ಕೂಡ
ಯಾರನ್ನೂ ಇಟ್ಟಿರ್ಲಿಲ್ವಾ ಅಥವಾ ಯಾರನ್ನೂ ಕೂಡ ನೋಡ್ಕೊಳ್ತಾ ಇರ್ಲಿಲ್ವಾ? ಅದರಲ್ಲೂ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿರುವಂತಹ ಹೆಂಡತಿ ಜೊತೆಗೆ ಅಂತಹ ವೈಯಕ್ತಿಕ ವಿಚಾರ ಏನಿತ್ತು? ಯಾವ ವಿಚಾರಕ್ಕೆ ಜಗಳ ಆಗ್ತಿತ್ತು? ಹೆಂಡತಿಗೆ ಗಂಡನನ್ನ ಕಗ್ಗೊಲೆ ಮಾಡ್ತಾರೆ ಅಂತ ಅಂದ್ರೆ ನಿಜಕ್ಕೂ ಕೂಡ ಇದು ಶಾಕಿಂಗ್ ವಿಚಾರ. ಆಸ್ತಿ ವಿಚಾರವಾಗಿ ಓಂ ಪ್ರಕಾಶ್ ಹಾಗೆ ಹೆಂಡತಿಯ ನಡುವೆ ಜಗಳ ಆಗ್ತಾ ಇತ್ತು. ನನಗೆ ಜೀವ ಬೆದರಿಕೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ ಓಂ ಪ್ರಕಾಶ್. ಆಗಾಗ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ನಡುವೆ ಆಸ್ತಿ ವಿಚಾರಕ್ಕೆ ಜಗಳ ಆಗ್ತಾ ಇತ್ತಂತೆ. ಹಾಗಿದ್ರೆ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿದ್ದಂತಹ ಪಲ್ಲವಿ ಅವರು ಕೊಲೆ ಮಾಡಿರೋದು ಆಸ್ತಿ ವಿಚಾರಕ್ಕ? ಹಾಗಿದ್ರೆ ಈ ವಿಚಾರವನ್ನ ಸ್ವತಃ ಓಂ ಪ್ರಕಾಶ್ ಅವರು ಸಂದೇಶದ ಮೂಲಕ ತಿಳಿಸಿದ್ದಾರೆ. ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಓಂ ಪ್ರಕಾಶ್ ಅವರು ಸಂದೇಶ ಕಳಿಸಿದ್ದಾರೆ. ಪತ್ನಿ ಪಲ್ಲವಿ ಆಸ್ತಿ ವಿಚಾರಕ್ಕೆ ನನ್ನ ಜೊತೆ ಜಗಳ ಮಾಡ್ತಿದ್ದಾಳೆ, ಇದರಿಂದ ನನಗೆ ಥ್ರೆಟ್ ಇದೆ ಅಂತ ಹೇಳಿ ಅವರು ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ. ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿದ್ದಂತಹ ಅವರ ಹೆಂಡತಿ ಆಸ್ತಿಗೆ ಆಸೆ ಪಡ್ತಿದ್ರ? ಹಾಗಿದ್ರೆ ನಿಜಕ್ಕೂ ಕೂಡ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತಿದ್ದು. ಹಿರಿಯ ಪೊಲೀಸ್ ಅಧಿಕಾರಿ ಹೆಂಡತಿಗೆ ಹೆದರ್ತಿದ್ರಾ? ಹಿರಿಯ ಪೊಲೀಸ್ ಅಧಿಕಾರಿ ಹೆಂಡತಿಯ ಕೈಯಿಂದನೇ ತಪ್ಪಿಸಿಕೊಳ್ಳಲಾಗದಷ್ಟು ದುರ್ಬಲವಾಗಿದ್ರ? ಆಸ್ತಿ ವಿಚಾರವಾಗಿ ಓಂ ಪ್ರಕಾಶ್ ಹಾಗೆ ಆತನ ಹೆಂಡತಿ ಪಲ್ಲವಿ ಅವರ ಮಧ್ಯೆ ಜಗಳ ಆಗ್ತಾ ಇತ್ತು ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ನನಗೆ ಥ್ರೆಟ್ ಇದೆ, ನನ್ನ ಹೆಂಡತಿಯಿಂದಲೇ ನನಗೆ ಥ್ರೆಟ್ ಇದೆ, ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಸ್ವತಃ ಹಿರಿಯ ಪೊಲೀಸ್ ಅಧಿಕಾರಿ ಡಿಜಿಐಜಿಪಿ ಓಂ ಪ್ರಕಾಶ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗಿದ್ರೆ ಈ ಸಂದೇಶ ಯಾರಿಗೆ ಕಳಿಸಿದ್ದಾರೆ? ಎಷ್ಟೊತ್ತಿಗೆ ಕಳಿಸಿದ್ದಾರೆ? ಈ ಹಿಂದೆಯೂ ಕೂಡ ಆಸ್ತಿ ವಿಚಾರಕ್ಕೆ ಜಗಳ ಆಗ್ತಿತ್ತ ಅಥವಾ ಆಸ್ತಿ ವಿಚಾರವನ್ನ ಹೊರತುಪಡಿಸಿ ಬೇರೆ ಏನಾದರೂ ವೈಯಕ್ತಿಕ ಕಾರಣಗಳು ಇತ್ತ? ಯಾಕಂದ್ರೆ ಧರಣಿ ಮಾಡುವಂತಹ ಒಂದು ಹೆಂಗಸಿಗೆ ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ಮಾನಸಿಕ ಸ್ಥಿಮಿತತೆ ಇಲ್ಲ ಅಂತ ಹೇಳಿದ್ರೆ ಯಾರು ತಾನೇ ನಂಬ್ತಾರೆ? ಸದ್ಯಕ್ಕೆ ಪೋಡ್ರ ಮಾಡಿರಬಹುದು ಆತರ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿದ್ದಾಳೆ ಅಂತ ಹೇಳಿ. ಇದ್ರ ಹಿಂದೆ ಸಾಕಷ್ಟು ಪ್ಲಾನ್ಗಳು ಕೂಡ ಇರಬಹುದು, ಯಾರಿಗ್ ಗೊತ್ತು. ಸದ್ಯಕ್ಕೆ ಪೊಲೀಸ್ ಅವ್ರಿಗೆ ಕಂಡಿದ್ದು ಆಕೆನೇ ಹೇಳಿಕೆಯನ್ನ ಕೊಟ್ಟಿದ್ದಾಳೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ನನ್ನ ಗಂಡನನ್ನ ನಾನೇ ಕೊಲೆ ಮಾಡಿದ್ದೀನಿ, ನಾನು ಕೊಲೆ ಮಾಡೋದಕ್ಕೆ ಯೂಸ್ ಮಾಡಿದಂತಹ ಚಾಕು ಕೂಡ ಅಲ್ಲೇ ಇದೆ ಅಂತ ಹೇಳಿದ್ದಾಳೆ. ಹಾಗಿದ್ರೆ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿದ್ದಂತಹ ಆಕೆಗೆ ಇವೆಲ್ಲವನ್ನ ಕೂಡ ಪೊಲೀಸರಿಗೆ ಹೇಳಬೇಕು ಅನ್ನುವಂತಹ ಒಂದು ವಿಚಾರ ಕೂಡ ಗೊತ್ತಿತ್ತ? ಈಗ ನಮ್ಗೆ ಅನ್ಸೋ ಪ್ರಕಾರ ಈ ಮಾನಸಿಕ ಸ್ಥಿಮಿತತೆ ಅಂತ ಹೇಳಿದ್ರೆ ಆಕೆಗೆ ಏನು ನೆನಪಿರಬಾರ್ದು, ಅಥವಾ ಯಾವುದೇ ವಿಚಾರ ಕೂಡ ಅವಳು ಡಿಸ್ಕಸ್ ಮಾಡೋದಕ್ಕೆ ಹೋಗೋದಿಲ್ಲ, ಅಥವಾ ಮೂಲೆಯಲ್ಲಿ ಕೂತಿರುವಂಥದ್ದು, ಅಥವಾ ಸೈಲೆಂಟ್ ಆಗಿರುವಂಥದ್ದು, ಇದನ್ನ ನಾವು ಮಾನಸಿಕ ಸ್ಥಿಮಿತತೆ ಅಂತ ಹೇಳ್ತೀವಿ. ಅದರಲ್ಲೂ ಹಿರಿಯ ಪೊಲೀಸ್ ಅಧಿಕಾರಿಯನ್ನೇ ಈಗ ಕೊಲೆ ಮಾಡಕ್ ಹೋಗ್ತಾಳೆ ಅಂತ ಹೇಳಿದ್ರೆ ಅದು ಯಾವ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿದ್ದಾಳೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಸಹಜವಾಗಿ ಹುಟ್ಕೊಳ್ಳುವಂತಹ ಪ್ರಶ್ನೆ. ಹೆಂಡತಿ ಕೊಲೆ ಮಾಡ್ತಿದ್ರೆ ಹಾಗಿದ್ರೆ ಓಂ ಪ್ರಕಾಶ್ ಅವರು ಸುಮ್ಮನೆ ಕೂತ್ಕೊಂಡಿದ್ರಾ? ಬಿಡಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಲಿಲ್ವಾ? ಅಥವಾ ಮನೆಯಲ್ಲಿರೋರಿಗೆ ಯಾರಿಗೂ ಕೂಡ ಸದ್ದು ಕೇಳಿಸ್ಲಿಲ್ವಾ? ಅಥವಾ ಬೇರೆ ಯಾರಾದ್ರೂ ಈ ಒಂದು ಕೃತ್ಯವನ್ನ ಎಸಗಿ ಆಕೆ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿದ್ದಾಳೆ ಅಂತ ಹೇಳಿ ಆಕೆಯ ಮೇಲೇನಾದ್ರೂ ಈ ಆರೋಪ ಬರೋ ಹಾಗೆ ಮಾಡಿದಾರಾ? ಇವೆಲ್ಲವೂ ಕೂಡ ತನಿಖೆಯಿಂದಷ್ಟೇ ಗೊತ್ತಾಗಬೇಕು. ಸದ್ಯಕ್ಕೆ ಈಗ ಓಂ ಪ್ರಕಾಶ್ ಅವರ ಪತ್ನಿಯೇ ಕೊಲೆ ಮಾಡಿದ್ದಾಳೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಆಕೆ ಆಸ್ತಿ ವಿಚಾರಕ್ಕೆ ಜಗಳ ಮಾಡ್ತಾ ಇದ್ಲು, ಆಸ್ತಿ ವಿಚಾರಕ್ಕೆ ನನಗೆ ಜೀವ ಬೆದರಿಕೆಯನ್ನ ಒಡ್ಡುತ್ತಾ ಇದ್ಲು. ಈ ಸಂದೇಶವನ್ನ ಸ್ವತಃ ಓಂ ಪ್ರಕಾಶ್ ಅವರೇ ಕಳಿಸಿದ್ದಾರೆ. ಯಾರಿಗೆ ಕಳಿಸಿದ್ದಾರೆ? ಹಾಗಿದ್ರೆ ಈ ವಿಚಾರ ಅವರ ಸಂಬಂಧಿಕರಿಗೆ ಗೊತ್ತಾ? ಅಥವಾ ಅಕ್ಕಪಕ್ಕದಲ್ಲಿ ಇದ್ದಂತಹ ಅಕ್ಕಪಕ್ಕದವರಿಗೆ ಅವರು ಜಗಳ ಆಡುವಂತಹ ವಿಚಾರಗಳೇನಾದ್ರೂ ಗೊತ್ತಿತ್ತಾ? ಈ ಹಿಂದೆ ಆಕೆ ಧರಣಿ ಮಾಡಿದ್ಲಲ್ಲ, ಆ ಧರಣಿ ಯಾವ ವಿಚಾರಕ್ಕೆ ಮಾಡಿದ್ದು ಅನ್ನುವಂಥದ್ದು ಈಗ ಬೆಳಕಿಗೆ ಬರಬೇಕಾಗಿದೆ. ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಕೂಡ ಆಗಿರುವಂಥದ್ದು. ಹಾಗಿದ್ರೆ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿದ್ದಂತಹ ಪಲ್ಲವಿ ಅವರು ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥ ಒಂದು ಪ್ರಶ್ನೆ. ಸದ್ಯಕ್ಕೀಗ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ ಪೊಲೀಸರು, ಹಿರಿಯ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಅಫ್ಕೋರ್ಸ್ ಈಗ ನ್ಯೂಸ್ 18 ಜೊತೆ ಮಾತನಾಡಿದಂತಹ SK ಉಮೇಶ್ ಅವರು ಕೂಡ ನಿವೃತ್ತ ಪೊಲೀಸ್ ಅಧಿಕಾರಿ. ಅವ್ರಿಗೆ ಒಂದು ರೀತಿಯಾದಂತಹ ಶಾಕಿಂಗ್ ವಿಚಾರ. ಅವರ ಸರ್ವಿಸ್ನಲ್ಲೇ ಇದೇ ರೀತಿಯಾದಂತಹ ಘಟನೆ ಮೊದಲು ನೋಡ್ತಾ ಇರೋದಂತೆ. ಈ ರೀತಿ ಹಿರಿಯ ಪೊಲೀಸ್ ಅಧಿಕಾರಿ ಹೆಂಡತಿಯಿಂದ ಬರ್ಬರವಾಗಿ ಹತ್ಯೆ ಆಗಿರೋದು. ಯಾಕಂದ್ರೆ ಈಗ ಪೊಲೀಸ್ ಅವರ ನಡೆ ಅಥವಾ ಪೊಲೀಸ್ ಅವರ ಒಂದು ಬಿಹೇವಿಯರ್ ಅಥವಾ ಅವರು
ಆ ಒಂದು ಅಧಿಕಾರದಲ್ಲಿ ಇದ್ದಂತಹ ಒಂದು ಅವಧಿಯಲ್ಲಿ ಯಾವ ರೀತಿ ಇದ್ರು ಅದೆಲ್ಲವನ್ನ ನೋಡಿರ್ತಾರೆ. ಆ ಒಂದು ಕೇಪಬಿಲಿಟಿ ಇದೆ ಅಂದ ಮೇಲೆನೆ ಆ ಸರ್ವಿಸಿಗೆ ಜಾಯ್ನ್ ಆಗಿರ್ತಾರೆ. ಅಂಥದ್ರಲ್ಲಿ ಹೆಂಡತಿಯಿಂದ, ಒಂದು ಹೆಂಗಸಿನಿಂದ ಬರ್ಬರವಾಗಿ ಹತ್ಯೆ ಆಗ್ತಾರೆ ಅಂತ ಹೇಳಿದ್ರೆ ಸಾಕಷ್ಟು ಅನುಮಾನಗಳು ಹುಟ್ಕೊಳ್ಳುತ್ತೆ. ಸದ್ಯಕ್ಕಂತೂ ಪೊಲೀಸರು ಏನು ಮಾಹಿತಿ ಕೊಡ್ತಾ ಇಲ್ಲ. ಬಟ್ ಆದ್ರೆ ಆಕೆಯೇ ನಾನು ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡಿರೋದ್ರಿಂದ ಆಕೆಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ತದನಂತರ ಈಗ ಆಕೆಗೂ ಕೂಡ ವೈದ್ಯಕೀಯ ತಪಾಸಣೆಗೆ ಒಳಪಡಿಸ್ಬೇಕಾಗತ್ತೆ, ಜಡ್ಜ್ ಮುಂದೆ ಹಾಜರುಪಡಿಸ್ಬೇಕಾಗತ್ತೆ. ಆ ಒಂದು ತನಿಖೆಯ ಸಂದರ್ಭದಲ್ಲಿ ಆಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ, ಅಥವಾ ಆಕೆ ಪದೇ ಪದೇ ನಾನೇ ಕೊಲೆ ಮಾಡಿದ್ದೀನಿ ಅಂತ ಹೇಳೋ ಮೂಲಕ ಏನಾದರೂ ಬೇರೆ ಸೂಚನೆ ಏನಾದರೂ ಕೊಡ್ತಿದ್ದಾರಾ, ಇದೆಲ್ಲವೂ ಕೂಡ ಪೊಲೀಸರ ತನಿಖೆಯಿಂದಷ್ಟೇ ಹೊರಗೆ ಬರಬೇಕಾಗಿದೆ. ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳು ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ. ಯಾಕಂದ್ರೆ ಅವ್ರಿಗೆಲ್ಲ ಫೆಸಿಲಿಟೀಸ್ ಇರುತ್ತೆ, ಮೆಡಿಕಲ್ ಫೆಸಿಲಿಟೀಸ್ ಇರುತ್ತೆ, ಅವ್ರಿಗೆ ಏನು ಬೇಕೋ ಅದೆಲ್ಲವೂ ಕೂಡ ಮನೆ ಮುಂದಕ್ಕೆ ಬರುವಂತಹ ಫೆಸಿಲಿಟೀಸ್ಗಳಿರುತ್ತೆ. ಹಾಗಿದ್ರೆ ಮಾನಸಿಕ ಸ್ಥಿಮಿತತೆಯನ್ನು ಕಳ್ಕೊಂಡಿದ್ದಂತಹ ಅವರ ಹೆಂಡತಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗದಷ್ಟು ಇವರು ವೀಕ್ ಆಗಿದ್ರ, ಅಥವಾ ಇವ್ರಿಗೆ ಹಣಕಾಸಿನ ಸಮಸ್ಯೆ ಇತ್ತಾ? ಸೊ ಇದೆಲ್ಲವೂ ಕೂಡ ಇಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಈ ಎಲ್ಲ ಅಂಶಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಈಗ ಸಹಜವಾಗಿ ಒಂದು ಮನೆಯಲ್ಲಿ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿರುವಂತಹ ಒಂದು ವ್ಯಕ್ತಿ ಇದ್ದಾರೆ ಅಂತ ಹೇಳಿದ್ರೆ ಸೊ ಹೆಚ್ಚಿನ ಒಂದು ಜವಾಬ್ದಾರಿ ಇರುತ್ತೆ ನಮಗೆ. ಹೆಚ್ಚಾಗಿ ನಾವು ಅವರನ್ನ ಟೇಕ್ ಕೇರ್ ಮಾಡಬೇಕಾಗತ್ತೆ. ಆಕೆಯನ್ನ ನೋಡ್ಕೊಳ್ಬೇಕು ಅಂತಾನೆ ಒಬ್ಬ ವ್ಯಕ್ತಿಯನ್ನ ಇರಿಸ್ಬೇಕಾಗತ್ತೆ. ಹಾಗಿದ್ರೆ ಇವ್ರ ಮನೆಯಲ್ಲಿ ಆ ಥರದ್ದೇನೂ ನಡೆದೇ ಇರಲಿಲ್ವಾ? ಏಕಾಏಕಿ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡು ಚಾಕು ಚುಚ್ಚುಬಿಟ್ರ ಅನ್ನುವಂಥದ್ದೇ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿರುವಂತಹ ಪಲ್ಲವಿಯವರು ಏಕಾಏಕಿ ಹೋಗಿ ಆಗಿದ್ರೆ ಚಾಕು ಹಾಕಿಬಿಟ್ರಾ, ಇಲ್ಲ ಬೇರೆ ಯಾರಾದ್ರೂ ಕೃತ್ಯವನ್ನ ಎಸಗಿ ಆಕೆಯ ಮಾನಸಿಕ ಸ್ಥಿಮಿತತೆಯನ್ನೇ ಯೂಸ್ ಮಾಡಿಕೊಂಡು ಈ ತರ ಏನಾದ್ರೂ ಮಾಡಿರಬಹುದಾ? ಚಿತ್ರ, ಸದ್ಯಕ್ಕೆ ಪೊಲೀಸರ ಪ್ರೈಮರಿ ಇನ್ವೆಸ್ಟಿಗೇಷನ್ ನಲ್ಲಿ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಅವರು ಕೊಲೆ ಮಾಡಿರುವಂಥದ್ದು ಈಗಾಗಲೇ ಗೊತ್ತಾಗಿರುವಂಥದ್ದು. ಯಾಕಂದ್ರೆ ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಮಧ್ಯಾಹ್ನದ ವೇಳೆಗೆ ಇಬ್ಬರ ಜಗಳ ಆಗುತ್ತೆ. ಏನು ಈಗಾಗಲೇ ಪೊಲೀಸರ ಒಂದು ನಿಂತಿದ್ದಾರಲ್ಲಿ ಅದೇ ಒಂದು ಗ್ರೌಂಡ್ ಫ್ಲೋರ್ನ ಒಳಗಡೆ ಅಲ್ಲೊಂದಷ್ಟು ಓಪನ್ ಸ್ಪೇಸ್ ಇದೆ, ಅಂದರೆ ಡೈನಿಂಗ್ ಟೇಬಲ್ ಆಗಿರ್ಬೋದು ಎಲ್ಲವೂ ಕೂಡ ಅಷ್ಟಲ್ಲಿದೆ. ಆ ಒಂದು ಪ್ಲೇಸ್ನಲ್ಲಿ ಈ ಒಂದು ಕೊಲೆ ಆಗಿರುವಂತಹದ್ದು. ಇನ್ನು ಓಂ ಪ್ರಕಾಶ್ ಅವ್ರಿಗೂ ಮತ್ತು ಪತ್ನಿಗೂ ಕೂಡ ಅಷ್ಟೇ ಮಧ್ಯಾಹ್ನದ ವೇಳೆಗೆ ಒಂದಷ್ಟು ಜಗಳ ಆಗುತ್ತೆ. ಜಗಳ ಆದಂತಹ ವೇಳೆಯಲ್ಲಿ ಅಲ್ಲೇ ಇದ್ದಂಥ ಚಾಕುವಿನಿಂದ ಓಂ ಪ್ರಕಾಶ್ ಅವರಿಗೆ ಅವರು ಹಿಗ್ಗಾಮುಗ್ಗ ತಿವಿತಾರೆ. ತಿವಿದಂತಹ ಸಂದರ್ಭದಲ್ಲಿ ಅವರು ಕೂಡ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ, ಆದರೂ ಕೂಡ ಅಷ್ಟೇ ಸಾಧ್ಯ ಆಗೋದಿಲ್ಲ. ಬದಲಾಗಿ ಆತನ ಹೊಟ್ಟೆ ಮತ್ತು ಎದೆಯ ಭಾಗಕ್ಕೆ ಅವರು ಚಾಕು ಇರಿದಂಥ ಪರಿಣಾಮವಾಗಿ ಓಂ ಪ್ರಕಾಶ್ ಅವರು ತೀವ್ರ ರಕ್ತಸ್ರಾವದಿಂದ ಆ ಒಂದು ಸ್ಥಳದಲ್ಲೇ ಅವರು ಸಾವನ್ನಪ್ತಾರೆ. ಇನ್ನು ಸಾವನ್ನಪ್ಪಿದಂತಹ ಬಳಿಕ ಕಂಪ್ಲೀಟ್ ಆಗಿ ತನ್ನ ಗಂಡನ ಮುಖಕ್ಕೆ ಅವರು ಬಟ್ಟೆ ಕಟ್ಟಿದ್ರು ಅನ್ನುವಂಥದ್ದು ಕೂಡ ಈಗ ಸಿಕ್ಕಿರುವಂಥ ಒಂದು ಮಾಹಿತಿ. ಯಾಕಂದರೆ ಅವರು ತನ್ನ ಗಂಡನನ್ನು ಕೊಲೆ ಆದಂಥ ಬಳಿಕ ಅವರು ಅಲ್ಲೇ ಇರಬೇಕಾಗಿತ್ತು, ಪೊಲೀಸರು ಬರೋರ್ಗೂ ಆಗಿರ್ಬೋದು ಅಥವಾ ಇನ್ನಿತರ ವ್ಯಕ್ತಿಗಳ ಆತನ ನೋಡಿದಂಥ ಸಂದರ್ಭದಲ್ಲಿ ಅವರು ಅಲ್ಲೇ ಇರಬೇಕಾಗಿತ್ತು. ಆ ಒಂದು ಕಾರಣಕ್ಕೋಸ್ಕರ, ಯಾಕಂದರೆ ಮನೆಯಲ್ಲಿ ಪೊಲೀಸರು ಹೇಳುವಂಥ ಪ್ರಕಾರವಾಗಿ ಸುಮಾರು 4 ರಿಂದ 5 ಜನರಿದ್ದು, ಸೊಸೆನೂ ಕೂಡ ಇದ್ದ, ಮಗನೂ ಕೂಡ ಇದ್ದ ಅಂತ ಹೇಳ್ತಿದ್ರೆ. ಆದರೆ ಕೆಳ ಮಹಡಿಯಲ್ಲಿ ಇನ್ಸಿಡೆಂಟ್ ಆಗಿರುವಂಥದ್ದು ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ ಏನಿದೆ ಮನೆಯಲ್ಲಿ, ಆ ಒಂದು ಫ್ಲೋರ್ಗಳಲ್ಲಿ ಅವರ ಸೊಸೆ, ಮಗ ಮತ್ತು ಬೇರೆಯವರು ಇರ್ತಾ ಇದ್ರು. ಈ ನಿಟ್ಟಿನಲ್ಲಿ ಅವರು ಕೆಳ ಮಹಡಿಯಲ್ಲಿ ಇನ್ಸಿಡೆಂಟ್ ಮಾಡ್ತಾರೆ, ಅಂದರೆ ಕೊಲೆ ಮಾಡ್ತಾರೆ. ಕೊಲೆ ಆದಂಥ ಬಳಿಕ ಕಂಪ್ಲೀಟ್ ಆಗಿ ತನ್ನ ಗಂಡನ ಮುಖಕ್ಕೆ ಬಟ್ಟೆಯನ್ನು ಕಟ್ತಾರೆ. ಬಟ್ಟೆ ಕಟ್ಟಿದ್ದಾದಂಥ ಬಳಿಕ ಓರ್ವ ನಿವೃತ್ತ DG and IGPಯ ಪತ್ನಿಗೂ ಕೂಡ ಅಷ್ಟೇ ಇವರು ಕರೆ ಮಾಡಿದ್ರು ಅನ್ನುವಂಥದ್ದು ಈಗಾಗಲೇ ಪೊಲೀಸರಿಗೆ ಮಾಹಿತಿ ಇದೆ. ಅವರು ಕೂಡ ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡುವಂತೆ ಸೂಚನೆಯನ್ನು ಕೊಡ್ತಾರೆ. ಅವರ ಒಂದು ಫೋನ್ ಕರೆಯನ್ನು ಕಟ್ ಮಾಡಿದ್ದಾದಂತಹ ಬಳಿಕ ನೇರವಾಗಿ HSR ಲೇಔಟ್ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಕಾಲ್ ಮಾಡಿದಂತಹ ಬಳಿಕ ಈ ರೀತಿಯಾಗಿ ತನ್ನ ಗಂಡನನ್ನು ಕೊಲೆ ಮಾಡಿದ್ದೀನಿ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾರು ಎತ್ತ ಅಂತ ಕೇಳಕ್ಕೆ ಪ್ರಶ್ನೆ ಮಾಡ್ತಾರೆ. ಆ ವೇಳೆಯಲ್ಲಿ ರಿಟೈರ್ಡ್ ಆಗಿರುವಂಥ DG and IGP ಓಂ ಪ್ರಕಾಶ್ ಅವ್ರನ್ನ ಕೊಲೆ ಮಾಡಿದ ಅವ್ರ ಪತ್ನಿ ನಾನು ಮಾತನಾಡ್ತಿದ್ದೀನಿ ಅಂತ ಹೇಳ್ತಾರೆ. ಇಮಿಡಿಯೇಟ್ ಆಗಿ ಪೊಲೀಸರು ವಿತಿನ್ 10 ಮಿನಿಟ್ಸ್ ಒಳಗಡೆ ಪೊಲೀಸರು ಕೂಡ ಅಷ್ಟೇ ಈ ಒಂದು ಪ್ಲೇಸ್ಗೆ ಬರ್ತಾರೆ. ಪ್ಲೇಸ್ಗೆ ಬಂದು ನೋಡಿದಂತಹ ವೇಳೆಯಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಕಂಪ್ಲೀಟ್ ಆಗಿ ರಕ್ತಸಿಕ್ತವಾಗಿ ಓಂ ಪ್ರಕಾಶ್ ಅವರು ಕೂಡ ಬಿದ್ದಿರ್ತಾರೆ. ಜೊತೆಗೆ ಅವರ ಮುಖಕ್ಕೂ ಕೂಡ ಅಷ್ಟೇ ಬಟ್ಟೆಯನ್ನು ಕಟ್ಟಿರ್ತಾರೆ. ಇಮಿಡಿಯೇಟ್ ಆಗಿ ಪೊಲೀಸರು ಕೂಡ ಅಷ್ಟೇ ಏನಾಯಿತು, ಯಾಕಂದರೆ ಒಬ್ಬ ನಿವೃತ್ತ DG and IG ಅವರು ಮರ್ಡರ್ ಆಗಿದೆ ಅಂತಂದರೆ ಆಟೋಮೆಟಿಕ್ ಆಗಿ ಪೊಲೀಸರು ಕೂಡ ಶಾಕ್ಗೊಳಗಾಗ್ತಾರೆ. ನಿವೃತ್ತ DG IGP ಹಿರಿಯ ಪೊಲೀಸ್ ಅಧಿಕಾರಿ ಓಂ ಪ್ರಕಾಶ್ ಅವರ ಕಗ್ಗೊಲೆಯಾಗಿದೆ. ಆತನ ಹೆಂಡತಿಯೇ ಓಂ ಪ್ರಕಾಶ್ ಅವರನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಓಂ ಪ್ರಕಾಶ್ ಕೊಲೆ ಮಾಡಿ ವಿಡಿಯೋ ಕಾಲ್ ಮಾಡಿದ್ರು ಪತ್ನಿ ಪಲ್ಲವಿ.
ಮತ್ತೋರ್ವ IPS ಅಧಿಕಾರಿ ಹೆಂಡತಿಗೆ ವಿಡಿಯೋ ಕಾಲ್ ಮಾಡಿದ್ದಾರೆ. ಕೊಲೆ ನಡೆದ ಬಳಿಕ ವಿಡಿಯೋದಲ್ಲಿ ಓಂ ಪ್ರಕಾಶ್ ಮೃತದೇಹವನ್ನ ಪತ್ನಿ ಪಲ್ಲವಿ ಅವರು ತೋರಿಸಿದ್ದಾರೆ. ಐ ಹ್ಯಾವ್ ಫಿನಿಶ್ಡ್ ದ ಮಾನ್ಸ್ಟರ್ ಅಂತ ಹೇಳಿ ಮೆಸೇಜ್ ಕೂಡ ಹಾಕಿದ್ದಾರೆ. ಓಂ ಪ್ರಕಾಶ್ ಕೊಲೆ ಮಾಡಿ ವಿಡಿಯೋ ಕಾಲ್ ಮಾಡಿದ್ದಾರೆ ಪತ್ನಿ ಪಲ್ಲವಿ. ರೂಪಕ್ ಕುಮಾರ್ ದತ್ತಾ ಪತ್ನಿಗೆ ವಿಡಿಯೋ ಕಾಲ್ ಮಾಡಿ ಪಲ್ಲವಿ ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಐ ಹ್ಯಾವ್ ಫಿನಿಶ್ಡ್ ದ ಮಾನ್ಸ್ಟರ್ ಅಂತ ಹೇಳಿ ಮೆಸೇಜ್ ಸಹ ಕಳಿಸಿದ್ದಾರೆ. ಅದಾದ ಬಳಿಕ ಮತ್ತೊಬ್ಬ IPS ಅಧಿಕಾರಿಯ ಪತ್ನಿ ಅವರು ಪೊಲೀಸ್ ಅಧಿಕಾರಿಗಳಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಓಂ ಪ್ರಕಾಶ್ ಅವರ ಕಗ್ಗೊಲೆಯಾಗಿದೆ ಅಂತ ಹೇಳಿ ಪೊಲೀಸರಿಗೆ ಆಕೆ ಮಾಹಿತಿಯನ್ನ ಕೊಡ್ತಾರೆ. ಆ ಮಾಹಿತಿಯನ್ನ ಆಧರಿಸಿ ಪೊಲೀಸರು ಓಂ ಪ್ರಕಾಶ್ ಅವರ ನಿವಾಸಕ್ಕೆ ಆಗಮಿಸ್ತಾರೆ. ಆ ನಿವಾಸಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಪತ್ನಿ ಪಲ್ಲವಿ ಅವರು ತಮ್ಮ ತಪ್ಪನ್ನ ಒಪ್ಪಿಕೊಳ್ತಾರೆ. ನಾನೇ ನನ್ನ ಗಂಡನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದೀನಿ, ಚಾಕುವಿನಿಂದ ಇರಿದಿದ್ದೀನಿ, ನಾನು ಇರಿದಿರುವಂತಹ ಚಾಕು ಕೂಡ ಇಲ್ಲೇ ಇದೆ ಅಂತ ಹೇಳಿ ಪೊಲೀಸರಿಗೆ ಶರಣಾಗ್ತಾರೆ. ಸದ್ಯಕ್ಕೆ ಈಗ ಸೆಂಟ್ ಜಾನ್ ಆಸ್ಪತ್ರೆಗೆ ಓಂ ಪ್ರಕಾಶ್ ಅವರ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ಶವಾಗಾರದ ಬಳಿ ಈಗಾಗಲೇ ಸಂಬಂಧಿಕರು ಹಾಗೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ, ಹೀಗಾಗೋಯ್ತಲ್ಲ ಅಂತ ಹೇಳಿ. ಯಾಕಂದ್ರೆ ಅದರಲ್ಲೂ ಹಿರಿಯ ಪೊಲೀಸ್ ಅಧಿಕಾರಿ ಅವರ ಕಗ್ಗೊಲೆ ಆಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದು ಶಾಕಿಂಗ್ ವಿಚಾರ. ಸಾಮಾನ್ಯ ಮನುಷ್ಯರಲ್ಲ, ಸರ್ವಿಸ್ನಲ್ಲೇ ಇಂತಹ ಪ್ರಕರಣಗಳನ್ನ ಭೇದಿಸಿದಂಥವ್ರು ಅವರೇ ಈಗ ಕಗ್ಗೊಲೆಯಾಗಿದ್ದಾರೆ. ಅದರಲ್ಲೂ ಓಂ ಪ್ರಕಾಶ್ ಅವರು ಕೂಡ ಒಂದು ಮೆಸೇಜ್ ಅನ್ನ ಕಳಿಸಿದ್ದಾರೆ. ನನಗೆ ಥ್ರೆಟ್ ಇದೆ, ನನ್ನ ಹೆಂಡತಿ ನನಗೆ ಜೀವ ಬೆದರಿಕೆ ಹಾಕ್ತಿದ್ದಾಳೆ ಅಂತ ಹೇಳಿ ಮೆಸೇಜ್ ಕಳಿಸಿದ್ದಾರೆ. ಹಾಗಿದ್ರೆ ಆ ಮೆಸೇಜ್ ಅನ್ನ ಯಾರಿಗೆ ಕಳಿಸಿದ್ದಾರೆ, ಯಾವಾಗ ಕಳಿಸಿದ್ದಾರೆ, ಈ ಜಗಳ ನಡೆಯೋಕ್ಕೂ ಮುನ್ನ ಏನಾದರೂ ಮೆಸೇಜ್ ಕಳಿಸಿದ್ರಾ? ಅಟ್ಲೀಸ್ಟ್ ಈ ವಿಚಾರ ಗೊತ್ತಾಗೋಕ್ಕೂ ಮುನ್ನವೇ ಯಾರಾದರೂ ಬಂದಿದ್ದಿದ್ರೆ ಈ ಒಂದು ಅವಘಡ ನಡೀತಾ ಇರಲಿಲ್ವೇನೋ. ಬಟ್ ಆದರೆ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಂತಹ ಆಕೆಯ ಹೆಂಡತಿಯೇ ಆತನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾಳೆ. ಜೊತೆಗೆ ಮುಖಕ್ಕೆ ಬಟ್ಟೆಯನ್ನ ಕಟ್ಟಿ ಬರ್ಬರವಾಗಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾರೆ. ಪೊಲೀಸರು ಆ ನಿವಾಸಕ್ಕೆ ಹೋಗಿ ನೋಡುವಷ್ಟರಲ್ಲಿ ಓಂ ಪ್ರಕಾಶ್ ಅವರು ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾರೆ. ತೀವ್ರ ರಕ್ತಸ್ರಾವ ಆಗಿ ಓಂ ಪ್ರಕಾಶ್ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಜೊತೆಗೆ ಇದ್ದಂತಹ ಹೆಂಡತಿಯೇ ಆಸ್ತಿಯ ವಿಚಾರಕ್ಕೆ ಆತನನ್ನ ಕಗ್ಗೊಲೆ ಮಾಡಿದ್ದಾಳೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಕೂಡ ಆಗಮಿಸಿದ್ದಾರೆ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ. ಓಂ ಪ್ರಕಾಶ್ ಅವರ ಕೊಲೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲೇ ಬೀಡು ಬಿಟ್ಟಿರುವ ಓಂ ಪ್ರಕಾಶ್ ಕುಟುಂಬಸ್ಥರು ಎಲ್ರಿಗೂ ಕೂಡ ಒಂದು ರೀತಿಯಾದಂತಹ ಆಶ್ಚರ್ಯ. ಈ ರೀತಿ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯೇ ಹೆಂಡತಿಯಿಂದ ಬರ್ಬರವಾಗಿ ಹತ್ಯೆ ಆಗಿದಾರಲ್ಲ, ನಂಬೋದಕ್ಕೆ ಕಷ್ಟ ಆದರೂ ಕೂಡ ಸದ್ಯಕ್ಕೆ ಇದು ಸತ್ಯ ಅನ್ನುವಂತೆ ಭಾಸ ಆಗ್ತಾ ಇದೆ. ಬಟ್ ತನಿಖೆಯಿಂದಷ್ಟೇ ಗೊತ್ತಾಗಬೇಕು ಈ ಕೊಲೆ ಯಾವ ಕಾರಣಕ್ಕೆ ನಡೆದಿದೆ. ಆಸ್ತಿ ವಿಚಾರಕ್ಕೇನೆ ಕೊಲೆ ಮಾಡಿರುವಂಥದ್ದ ಅಥವಾ ಬೇರೆ ಏನಾದರೂ ವೈಯಕ್ತಿಕ ಕಾರಣಗಳು ಇದೆಯಾ? ಪದೇ ಪದೇ ಜಗಳ ಆಗ್ತಾ ಇತ್ತು. ಕೆಲವು ದಿನಗಳ ಹಿಂದೆ ಪತಿ ಹಾಗೆ ಪತ್ನಿ ನಡುವೆ ಯಾವುದೋ ವಿಚಾರಕ್ಕೆ ಜಗಳ ಆಗಿದೆ. ಆ ಸಂದರ್ಭದಲ್ಲಿ ಪತ್ನಿ ಪಲ್ಲವಿ ಅವರು ಮನೆಯ ಮುಂದೆ ಧರಣಿಯನ್ನ ಕೂಡ ನಡೆಸಿದ್ದಾರೆ. ಆ ಒಂದು ವಿಚಾರ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಸಹ ಆಗಿದೆ. ಹಾಗಿದ್ರೆ ಅದು ಕೂಡ ಆಸ್ತಿ ವಿಚಾರಕ್ಕೇನಾ? ನಿಜಕ್ಕೂ ಆಸ್ತಿ ವಿಚಾರಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಯನ್ನ ಕೊಲೆ ಮಾಡೋದಕ್ಕೆ ಸಾಧ್ಯನಾ? ಅಥವಾ ಯಾವಾಗಲೂ ಜಗಳ ಮಾಡಿ ಮಾಡಿ ಮಾನಸಿಕ ಸ್ಥಿಮಿತತೆಯನ್ನೇ ಕಳ್ಕೊಂಡ್ಬಿಟ್ಟಿದ್ರ ಆ ಸಂದರ್ಭದಲ್ಲಿ ಪಲ್ಲವಿ ಅವರು? ಇನ್ನು ಹಿರಿಯ ಪೊಲೀಸ್ ಅಧಿಕಾರಿ ಓಂ ಪ್ರಕಾಶ್ ಅವರ ನಿವಾಸಕ್ಕೆ DG ಅಲೋಕ್ ಮೋಹನ್ ಹಾಗೆ ಕಮಿಷನರ್ ದಯಾನಂದ್ ಅವರು ಕೂಡ ಆಗಮಿಸಿದ್ದಾರೆ. ಖುದ್ದಾಗಿ ಅವರೇ ಸ್ಥಳ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಫ್ಕೋರ್ಸ್ ಸಾಮಾನ್ಯ ಮನುಷ್ಯರಾಗಿದ್ದಿದ್ರೆ ಇಷ್ಟೊಂದು ಆಶ್ಚರ್ಯ ಆಗ್ತಾ ಇರಲಿಲ್ಲ. ಓಕೆ, ಏನೋ ಇಬ್ರು ಮಧ್ಯೆ ಜಗಳ ಆಗಿದೆ, ಅದರಿಂದ ಕೊಲೆ ಆಗಿದೆ ಅಂತ ಹೇಳಿ. ಇವರು DG IGP ಆಗಿದ್ದಂಥವ್ರು, ನಿವೃತ್ತ ಪೊಲೀಸ್ ಅಧಿಕಾರಿ. ಇವರಿಗೆ ಮನೆಯ ವಿಷಯವನ್ನ ಹಾಗಿದ್ರೆ ಹ್ಯಾಂಡಲ್ ಮಾಡೋಕ್ಕಾಗ್ಲಿಲ್ವಾ? ಪದೇ 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 ಆಸ್ತಿ ವಿಚಾರಕ್ಕೇನೆ ಜಗಳ ಆಗ್ತಾ ಇತ್ತಾ? ಅದರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಂತಹ ಈ ವ್ಯಕ್ತಿಯನ್ನ ಹೆಂಡತಿ ಬರ್ಬರವಾಗಿ ಕೊಲೆ ಮಾಡ್ತಾಳೆ ಅಂತ ಹೇಳಿದ್ರೆ ಸಾಕಷ್ಟು ಶಂಕೆ ಕೂಡ ವ್ಯಕ್ತವಾಗುತ್ತೆ. ಸದ್ಯಕ್ಕೆ ಈಗ DG ಅಲೋಕ್ ಮೋಹನ್ ಹಾಗೆ ಕಮಿಷನರ್ ದಯಾನಂದ್ ಅವರು ಕೂಡ
ಓಂ ಪ್ರಕಾಶ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈಗ ಪತ್ನಿ ಪಲ್ಲವಿ ಅವರು ಯೂಸ್ ಮಾಡಿದಂತಹ ಒಂದು ಚಾಕುವನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಸೆಂಟ್ ಜಾನ್ ಆಸ್ಪತ್ರೆಗೆ ಓಂ ಪ್ರಕಾಶ್ ಅವರ ಮೃತದೇಹವನ್ನ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಅದಾದ ಬಳಿಕ ರಿಪೋರ್ಟ್ನಲ್ಲಿ ಏನು ಬರುತ್ತೆ, ಯಾವ್ಯಾವ ಭಾಗಕ್ಕೆ ಚುಚ್ಚಿದ್ದಾರೆ, ನಿಜಕ್ಕೂ ಆಕೆಯೇ ಆತನ ಗಂಡನನ್ನ ಕೊಲೆ ಮಾಡಿದ್ಲ ಅನ್ನುವಂಥದ್ದು ತನಿಖೆ ನಂತರ ಗೊತ್ತಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್ ಆರ್ಯ, ಸದ್ಯಕ್ಕೀಗ ಅಲೋಕ್ ಮೋಹನ್ ಅವರು ಹಾಗೆ ಕಮಿಷನರ್ ದಯಾನಂದ್ ಅವರು ಕೂಡ ಆಗಮಿಸಿದ್ದಾರೆ. ಸದ್ಯಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ ಅಲ್ಲಿ? ಚೈತ್ರ, ಈಗಷ್ಟೇ ಓಂ ಪ್ರಕಾಶ್ ಅವರ ನಿವಾಸಕ್ಕೆ ಐಜಿ ಆಗಿರುವಂತಹ ಅಲೋಕ್ ಮೋಹನ್ ಮತ್ತು ನಗರ ಪೊಲೀಸ್ ಆಯುಕ್ತರಾದ ದಯಾನಂದ್ ಕೂಡ ಈಗಾಗಲೇ ಬಂದಿರುವಂತದ್ದು. ಸದ್ಯಕ್ಕೆ ಸಂಪೂರ್ಣವಾಗಿ ಘಟನೆ ಹೇಗಾಯ್ತು ಅನ್ನುವಂಥದ್ರ ಬಗ್ಗೆ ಹಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಖುದ್ದಾಗಿ ಐಜಿ ಆಗಿರುವಂತಹ ಅಲೋಕ್ ಮೋಹನ್ ಮತ್ತು ನಗರ ಪೊಲೀಸ್ ಆಯುಕ್ತರಂತಹ ದಯಾನಂದ್ ಇಬ್ರು ಕೂಡ ಈಗಾಗಲೇ ಬಂದಿರುವಂತದ್ದು. ಬಂದು ಸದ್ಯಕ್ಕೆ ಘಟನೆ ನಡೆದಂತಹ ಸ್ಥಳದಲ್ಲಿರುವಂತಹ ಪೊಲೀಸರಿಂದಲೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ. ಮತ್ತೊಂದು ಇನ್ನೊಂದು ಏನು ಅಂತಂದ್ರೆ ಪೊಲೀಸರಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ. ಜೊತೆಗೆ ಕ್ರೈಮ್ ಸೀನ್ ನ ಪರಿಶೀಲನೆ ಮಾಡೋದಕ್ಕೂ ಕೂಡ ಈಗಾಗಲೇ ಅಧಿಕಾರಿಗಳಿಬ್ರು ಕೂಡ ಒಳಗಡೆ ಹೋಗಿರುವಂತದ್ದು. ಏನು ಗ್ರೌಂಡ್ ಫ್ಲೋರ್ ಕಾಣ್ತಾ ಇದೆ, ಆ ಒಂದು ಅಧಿಕಾರಿಗಳಿಬ್ರು ಕೂಡ ಒಳಗಡೆ ಹೋಗಿರುವಂತದ್ದು. ಏನು ಗ್ರೌಂಡ್ ಫ್ಲೋರ್ ಕಾಣ್ತಾ ಇದೆ, ಆ ಒಂದು ಗ್ರೌಂಡ್ ಫ್ಲೋರ್ ನಲ್ಲಿ ಓಂ ಪ್ರಕಾಶ್ ಅವರನ್ನ ಕೊಲೆಯನ್ನ ಪತ್ನಿ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ವಿವರಣೆಯನ್ನ ಕೊಡ್ತಾ ಇರುವಂತದ್ದು. ಖುದ್ದಾಗಿ ಡಿಸಿಪಿ ಸಾರಾ ಫಾತಿಮಾ ಆಗಿರ್ಬೋದು, ಎಸಿಪಿ ಮತ್ತು ಇನ್ಸ್ಪೆಕ್ಟರ್ 3 ಜನರಿಂದಲೂ ಕೂಡ ಮಾಹಿತಿಯನ್ನ ಕೊಡುವಂತ ಒಂದು ಕೆಲಸವನ್ನ ಮಾಡ್ತಿದ್ರೆ. ಇನ್ನೊಂದೇನು ಅಂತಂದ್ರೆ ಅವರ ಮನೆಗೆ ಇನ್ನೊಂದು ಎಂಟ್ರಿ ಕೂಡ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟು ಈಗಾಗಲೇ ಮಾಹಿತಿಯನ್ನ ಖುದ್ದಾಗಿ ಡಿಜಿ ಮತ್ತು ಕಮಿಷನರ್ ಗಳಿಗೆ ಇನ್ನೊಂದು ದೃಶ್ಯದಲ್ಲೂ ಕೂಡ ನೋಡ್ತಾ ಇರೋದು. ಅಲ್ಲಿ ಏನು ಇನ್ಸಿಡೆಂಟ್ ಆಯ್ತಲ್ಲ, ಅಲ್ಲಿ ಮೊದಲನೇ ಎಂಟ್ರಿ ಆದ್ರೆ ಇಲ್ಲಿ ಈ ಒಂದು ಭಾಗದಿಂದಲೂ ಕೂಡ ಅಷ್ಟೇ ಮನೆ ಒಳಗಡೆ ಹೋಗಬಹುದು. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ವೈಟ್ ಕಲರ್ ಟಿ ಶರ್ಟ್ ಧರಿಸಿರುವಂತವರು ಓಂ ಪ್ರಕಾಶ್ ಅವರ ಕೆಲಸ. ಅವರನ್ನು ಕೂಡ ಈಗಾಗಲೇ ಪೊಲೀಸರು ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಒಂದು ಕೆಲಸ ಮಾಡ್ತಾರೆ. ಅವರಿಂದಲೂ ಕೂಡ ಅಷ್ಟೇ ಈಗಾಗಲೇ ಹೇಳಿಕೆಯನ್ನ ದಾಖಲು ಮಾಡ್ಕೊಂತಿದ್ದಾರೆ. ಯಾಕಂದ್ರೆ ಸದ್ಯಕ್ಕೆ ಡಿಜಿ ಮತ್ತು ಕಮಿಷನರ್ ಬಂದಿರುವಂತ ಹಿನ್ನೆಲೆಯಲ್ಲಿ ಖುದ್ದಾಗಿ ಅವರನ್ನು ಕೂಡ ಈಗಾಗಲೇ ಘಟನೆ ನಡೆದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಂದ ಅವರಿಂದ ಮಾಹಿತಿಯನ್ನ ಪಡ್ಕೊಳ್ಳಿರುವಂತದ್ದು. ಯಾಕಂದ್ರೆ ಈಗಿರುವಂತಹ ಪೊಲೀಸರ ಪ್ರೈಮರಿ ಇನ್ವೆಸ್ಟಿಗೇಷನ್ ನಲ್ಲಿ ಒಂದಷ್ಟು ಆಸ್ತಿಯ ವಿಚಾರವಾಗಿ ಪದೇ ಪದೇ ಗಲಾಟೆ ಆಗ್ತಿತ್ತು ಅಂತ. ಯಾಕಂದ್ರೆ ಓಂ ಪ್ರಕಾಶ್ ಅವರು ಇರುವಂತಹ ಆಸ್ತಿಯನ್ನ ಬಹುತೇಕ ತನ್ನ ಮಗನ ಹೆಸರಿಗೆ ಬರೆದಿದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಆದ್ರೆ ಮಗಳಿಗೆ ಮತ್ತು ಹೆಂಡತಿಗೆ ಯಾವುದೇ ಆಸ್ತಿಯನ್ನ ಕೊಟ್ಟಿರಲಿಲ್ಲ ಅನ್ನುವಂಥದ್ದು. ಇದೇ ಒಂದು ವಿಚಾರವಾಗಿ ಪದೇ ಪದೇ ಮಗಳು ಮತ್ತು ಅಮ್ಮನ ನಡುವೆ ಓಂ ಪ್ರಕಾಶ್ ಅವರ ಜಗಳ ಆಗ್ತಾ ಇತ್ತು. ಸಾಕಷ್ಟು ಬಾರಿಯೂ ಕೂಡ ಅಷ್ಟೇ ಅವರ ಪಲ್ಲವಿಯವರು ಅಂದ್ರೆ ಓಂ ಪ್ರಕಾಶ್ ಅವರ ಪತ್ನಿ ಅವರ ಬೇರೆ ಒಂದಷ್ಟು ಜನ ಸ್ನೇಹಿತರ ಜೊತೆಗೂ ಕೂಡ ಅಷ್ಟೇ ಈ ಒಂದು ವಿಚಾರವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇರುವ ಬರೋ ಆಸ್ತಿಯನ್ನೆಲ್ಲವನ್ನು ಕೂಡ ಅಷ್ಟೇ ಮಗನಿಗೆ ಕೊಟ್ಟಿದ್ದಾರೆ, ಮಗಳಿಗೆ ಏನೂ ಮಾಡಿಲ್ಲ ಇವರು ಅನ್ನುವಂಥದ್ದು. ಮತ್ತು ಅವರ ಮೇಲೆ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇತ್ತು. ಯಾಕಂದ್ರೆ ಅವರ ವಿರುದ್ಧವಾಗಿರ್ಬೋದು ಅಥವಾ ಅವರ ಕ್ಯಾರೆಕ್ಟರ್ನ ವಿಚಾರವಾಗಿರ್ಬೋದು ಒಂದಷ್ಟು ಅನುಮಾನಗಳು ಪತ್ನಿಗೆ ಇರ್ತಾ ಇತ್ತು. ಆ ಒಂದು ವಿಚಾರವಾಗಿ ಕೂಡ ಅಷ್ಟೇ ಗಂಡ ಹೆಂಡತಿ ನಡುವೆ ಆಗಿಂದಾಗ ಜಗಳಗಳು ಕೂಡ ಗಲಾಟೆಗಳು ಕೂಡ ಆಗ್ತಿತ್ತು. ಇನ್ನು ರೀಸೆಂಟ್ ಆಗಿ ಕೂಡ ಅಷ್ಟೇ ಒಂದು ಪ್ರಾಪರ್ಟಿಯ ವಿಚಾರಕ್ಕೂ ಕೂಡ ಅಷ್ಟೇ ಗಂಡ ಹೆಂಡತಿ ನಡುವೆ ಜಗಳ ಆಗುತ್ತೆ. ಜಗಳ ಆದಂತಹ ವೇಳೆಯಲ್ಲಿ ಇದೇ ಒಂದು ರೋಡ್ ಏನ್ ಕಾಣ್ತಾ ಇದೆ, ಈ ಒಂದು ಮನೆಯ ಮುಂಭಾಗದಲ್ಲಿರುವಂತ ರೋಡ್, ಇದೇ ಒಂದು ರೋಡ್ ನಲ್ಲೂ ಕೂಡ ಅಷ್ಟೇ ಆಕೆ ಪ್ರೊಟೆಸ್ಟ್ ಅಂದ್ರೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ಲು. ನನ್ನ ಗಂಡನಿಂದ ನನಗೆ ಅನ್ಯಾಯ ಆಗ್ತಾ ಇದೆ, ನನ್ನ ಗಂಡ ಇರೋಬರ ಆಸ್ತಿ ಎಲ್ಲಾನು ಕೂಡ ಮಗನಿಗೆ ಮಾತ್ರ ಕೊಡ್ತಿದ್ದಾರೆ, ನನಗೂ ಮತ್ತು ನನ್ನ ಮಗಳಿಗೆ ಏನೂ ಕೂಡ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಆಕೆ ಇದೇ ಒಂದು ರೋಡ್ ನಲ್ಲಿ ಪ್ರೊಟೆಸ್ಟ್ ಕೂಡ ಅಷ್ಟೇ ಮಾಡ್ಲಿದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಒಟ್ಟಿನಲ್ಲಿ ಒಂದಷ್ಟು ವಿಚಾರಗಳೇನು ಅಂತಂದ್ರೆ ಒಂದು ಆಸ್ತಿಯ ವಿಚಾರ, ಮತ್ತೊಂದು ಅವರ ಒಂದು ಕ್ಯಾರೆಕ್ಟರ್ನ ವಿಚಾರವಾಗಿ ಕೂಡ ಅಷ್ಟೇ ಒಂದಷ್ಟು ಅನುಮಾನಗಳು ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ಪದೇ ಪದೇ ಜಗಳ ಆಗ್ತಾ ಇತ್ತು. ಎಲ್ಲೋ ಒಂದು ಕಡೆ ನನ್ನ ಮತ್ತು ನನ್ನ ಮಗಳನ್ನ ಓಂ ಪ್ರಕಾಶ್ ಅವರು ಕೊಲೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಅವರ ಉದ್ದೇಶ ಆಗಿತ್ತು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಪೊಲೀಸರು ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಗೊತ್ತಾಗ್ತಿರುವಂತಿದೆ. ಯಾಕಂದ್ರೆ ಪಲ್ಲವಿಯನ್ನ ನೇರವಾಗಿ ಮನೆಯಿಂದ ಅಂದ್ರೆ ಕ್ರೈಮ್ ನಡೆದಂತಹ ಒಂದು ಪ್ಲೇಸ್ ದಿಂದ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಇಂಟ್ರಾಗೇಷನ್ ಮಾಡ್ತಿದೆ. ಅಲ್ಲಿ ಪ್ರತ್ಯೇಕ ತಂಡ ಕೂಡ ಆಕೆಯನ್ನು ಇಂಟ್ರಾಗೇಷನ್ ಮಾಡ್ತಿದೆ. ಇಂಟ್ರಾಗೇಷನ್ ಟೈಮ್ ನಲ್ಲಿ ಆಕೆ ಕೊಡ್ತಿರುವಂತಹ ಮಾಹಿತಿಗಳೇನು ಅಂತಂದ್ರೆ ಈ ಒಂದು ಆಸ್ತಿಯ ವಿಚಾರವಾಗಿ ಕೂಡ ಅಷ್ಟೇ ನನ್ನ ಮಗನಿಗೆ ಮಾತ್ರ ಎಲ್ಲ ಕೊಟ್ಟಿದ್ದ, ನನಗೂ ನನ್ನ ಮಗಳಿಗೆ ಏನೂ ಕೊಟ್ಟಿಲ್ಲ. ಅಂದ್ರೆ ಆತ ದುಡಿದಿದ್ದೆಲ್ಲವೂ ಕೂಡ ಅಷ್ಟೇ ಬೇರೆ ಬೇರೆಯವರ ಹೆಸರಲ್ಲಿ ಪ್ರಾಪರ್ಟಿಗಳು ಮಾಡಿದ್ದಾರೆ, ಬೇರೆ ಬೇರೆಯವರಿಗೆ ಕೊಟ್ಟಿದ್ದಾರೆ ಹೊರತು ನಮಗೆ ಅಂತ ಕಟ್ಕೊಂಡಿರೋಂಥ ಹೆಂಡತಿಗೆ ಮತ್ತು ಮಗಳಿಗೆ ಏನೂ ಕೂಡ ಮಾಡಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಇತ್ತು. ಜೊತೆಗೆ ಅವರ ಒಂದು ಕ್ಯಾರೆಕ್ಟರ್ನ ವಿಚಾರವಾಗಿ ಕೂಡ ಅಷ್ಟೇ ಬೇರೆ ಬೇರೆಯವ್ರ ಜೊತೆ ಒಂದಷ್ಟು ಜನರ ಜೊತೆ ಸಂಬಂಧವನ್ನು ಬೆಳೆಸ್ಕೊಂಡಿದ್ರು ಅನ್ನುವಂಥ ಒಂದು ಆರೋಪವನ್ನು ಕೂಡ ಈಗಾಗಲೇ ಪತ್ತೆ ಮಾಡ್ತಿದ್ದಾರೆ. ಈ ಒಂದು ವಿಚಾರವಾಗಿ ಪದೇ ಪದೇ ನಮ್ಮ ಮಧ್ಯೆ ಜಗಳ ಆಗ್ತಾ ಇತ್ತು. ಎಲ್ಲೋ ಒಂದು ಕಡೆ ಈ ಜಗಳದಿಂದಾಗಿ ನನ್ನ ಮತ್ತು ಮಗಳನ್ನ ಓಂ ಪ್ರಕಾಶ್ ಅವರು ಕೊಲೆ ಮಾಡಬಹುದು ಅನ್ನುವಂಥ ಒಂದು ಅನುಮಾನ ಶುರುವಾಗಿತ್ತು. ಇತ್ತೀಚಿನ ದಿನದಲ್ಲಿ ಆ ಒಂದು ಕೊರತೆ ಅಂದ್ರೆ ಆ ರೀತಿ ಅಂತ ಒಂದು ಯೋಚನೆ ಜಾಸ್ತಿ ಇತ್ತು. ಆ ಒಂದು ನಿಟ್ಟಿನಲ್ಲಿ ನಾವು ಕೊಲೆ ಮಾಡಿಬಿಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದು, ಕೊಲೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಆದ್ರೆ ಪೊಲೀಸರಿಗೆ ಈಗಿರುವಂತಹ ಒಂದು ಅನುಮಾನ ಏನು ಅಂತಂದ್ರೆ ಮಗಳೇನಾದ್ರೂ ಇನ್ವಾಲ್ವ್ಮೆಂಟ್ ಆಗಿದ್ದಾಳ ಇಲ್ಲಿ. ಯಾಕಂದ್ರೆ ಕೇವಲ ತಾಯಿ ಮಾತ್ರ ಕೊಲೆ ಮಾಡಿದಾರ ಅಥವಾ ಮಗಳು ಕೂಡ ಈ ಒಂದು
ಕೊಲೆಯಲ್ಲಿ ಇನ್ವಾಲ್ವ್ಮೆಂಟ್ ಇದಾರ ಅನ್ನೋಂಥದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ. ಸದ್ಯಕ್ಕೆ ಓಂ ಪ್ರಕಾಶ್ ಅವರ ಮಗಳನ್ನು ಕೂಡ ಈಗಾಗಲೇ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಹೆಂಡತಿಯನ್ನು ಈಗಾಗಲೇ ಸ್ಟೇಷನ್ಗೆ ಕರ್ಕೊಂಡೋಗಿ ಇಂಟ್ರಾಗೇಷನ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸೊಸೆ ಮತ್ತು ಮಗನಿಂದಲೂ ಕೂಡ ಹೇಳಿಕೆಗಳನ್ನ ಪಡ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಸೊಸೆ ಮತ್ತು ಮಗ ಪೊಲೀಸರು ಹೇಳುವಂತಹ ಪ್ರಕಾರವಾಗಿ ಇನ್ಸಿಡೆಂಟ್ ಆದಂತಹ ಟೈಮ್ ನಲ್ಲಿ ಇಲ್ಲಿ ಇಲ್ಲ ಅನ್ನುವಂಥದ್ದು ಹೇಳ್ತಿದ್ರೆ, ಒಂದ್ ವೇಳೆ ಅವ್ರು ಇಲ್ದ್ರ ಅಥವಾ ಎಲ್ಲಿಗೆ ಹೋಗಿದ್ರು, ಒಂದ್ ವೇಳೆ ಅಲ್ಲಿ ಹೋಗಿರುವಂತಹ ನಿಜಾನ ಅನ್ನುವಂಥದ್ದನ್ನು ಕೂಡ ಕ್ರಾಸ್ ಚೆಕ್ ಮಾಡುವಂತ ಒಂದು ಕೆಲಸವನ್ನ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ನಿವೃತ್ತ ಡಿಜಿ ಮತ್ತು ಐಜಿಪಿ ಆಗಿದ್ದಂತಹ ಓಂ ಪ್ರಕಾಶ್ ಅವರ ಸಾವಿನ ಮುಂದೆ ಹಲವು ಅನುಮಾನಗಳು ಪೊಲೀಸರಿಗೆ ಮಾಡ್ತಾ ಇರುವಂತಹದ್ದು. ಒಂದು ಏನು ಅಂತಂದ್ರೆ, ಅವರ ಒಂದು ಪತ್ನಿನೇ ಕೊಲೆ ಮಾಡೋದಕ್ಕೆ ಮೇನ್ ರೀಸನ್ಸ್ ಕೇವಲ ಆಸ್ತಿ ವಿಚಾರಕ್ಕೆ ಕೊಲೆ ಮಾಡಿದ್ರ, ಅಥವಾ ಅವ್ರು ಬೇರೆ ಇನ್ನೇನಾದ್ರೂ ಇಂಟೆನ್ಷನ್ ಇಟ್ಕೊಂಡು ಕೊಲೆಯನ್ನ ಮಾಡಿದ್ರ, ಕೇವಲ ಪತ್ನಿನೇ ಕೊಲೆ ಮಾಡಿದ್ರ, ಅಥವಾ ಮಗಳ ಇನ್ವಾಲ್ವ್ಮೆಂಟ್ ಇತ್ತ, ಅಥವಾ ಬೇರೆಯವ್ರ ಮನೆಯಲ್ಲಿರುವಂತವ್ರ ಇನ್ವಾಲ್ವ್ಮೆಂಟ್ ಇತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಸದ್ಯಕ್ಕೆ ಪೊಲೀಸರು ಕಲೆಕ್ಟ್ ಮಾಡ್ತಾ ಇರುವಂತದ್ದು. ಇನ್ನು ಕಮಿಷನರ್ ದಯಾನಂದ್ ಅವರು ಮತ್ತು ಡಿಜಿ ಐಜಿ ಆಗಿರುವಂತಹ ಅಲೋಕ್ ಮೋಹನ್ ಅವರು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಅವರು ಕೂಡ ಗ್ರೌಂಡ್ ಫ್ಲೋರ್ ಏನ್ ಕಾಣ್ತಿದೆ, ಆ ಒಂದು ಗ್ರೌಂಡ್ ಫ್ಲೋರ್ ಏನಿದೆ, ಈಗ ನಮ್ಮ ಕ್ಯಾಮ್ರಾಮನ್ ಶಿವಪ್ಪ ಅವರು ಕೂಡ ಅಷ್ಟೇ ಝೂಮ್ ಆಗಿ ತೋರಿಸ್ತಾರಲ್ಲ, ಅದು ಗ್ರೌಂಡ್ ಫ್ಲೋರ್ ಇದೆ. ಈ ಒಂದು ಗ್ರೌಂಡ್ ಫ್ಲೋರ್ ನ ಕೆಳಭಾಗದಲ್ಲಿ ಒಂದು ಕೊಲೆ ಆಗಿರುವಂತದ್ದು. ಯಾಕಂದ್ರೆ ಇದು 3 ಅಂತಸ್ತಿನ ಕಟ್ಟಡ. ಒಂದು ಫ್ಲೋರ್ ಅಲ್ಲಿ ಮಗಳು ಮತ್ತೆ ಹಳೆಯ ಇರ್ತಾರೆ, ಇನ್ನೊಂದು ಫ್ಲೋರ್ ಅಲ್ಲಿ ಅವರ ಸಂಬಂಧಿಕರು ಯಾರೋ ಇರ್ತಾರೆ. ಅವರು ಗ್ರೌಂಡ್ ಫ್ಲೋರ್ ನಲ್ಲೂ ಕೂಡ ಅಷ್ಟೇ ಅವ್ರು ವಾಸವಾಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಗ್ರೌಂಡ್ ಫ್ಲೋರ್ ನಲ್ಲಿ ಅವರ ಒಂದು ಕೊಲೆ ಆಗಿರುವಂತದ್ದು. ಚಾಕುವಿನಿಂದ ಅವರ ಹೊಟ್ಟೆ ಮತ್ತು ಎದೆಯ ಭಾಗಕ್ಕೆ ಇರಿದಂತಹ ಪರಿಣಾಮವಾಗಿ ರಕ್ತಸ್ರಾವವಾಗಿ ಅವರು ಸತ್ತೋಗಿದೆ. ಜೊತೆ ಇನ್ನೊಂದೇನು ಅಂತಂದ್ರೆ, ಆಲ್ಮೋಸ್ಟ್ ಒಂದು 15ರಿಂದ 20 ನಿಮಿಷಗಳ ಕಾಲ ಅವರು ಒದ್ದಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಯಾಕಂದ್ರೆ ಅವರು ಸಿಕ್ಕ ಕಡೆಗಳಲ್ಲಿ ಸ್ಟ್ಯಾಬ್ ಮಾಡಕ್ ಶುರು ಮಾಡ್ತಾರೆ. ಸ್ಟ್ಯಾಬ್ ಮಾಡುವಂತಹ ಸಂದರ್ಭದಲ್ಲಿ ಏಕಾಏಕಿ ಬ್ಲಡ್ ಎಲ್ಲವೂ ಕೂಡ ಹೊರಗಡೆ ಬರ್ತಿರುತ್ತೆ. ಅವರು ಕೂಡ ನರಳ್ತಾ ಇದ್ರು, ಕಾಪಾಡಿ ಗೋಗಿರುತ್ತಿದ್ರು. ಆದ್ರೆ ಕಂಪ್ಲೀಟ್ ಆಗಿ ಆ ಡೋರ್ ನ ಕ್ಲೋಸ್ ಮಾಡ್ಕೊಂಡಿದ್ರು. ಹೊರಗಡೆ ಯಾರಿಗೂ ಕೂಡ ಅಷ್ಟೊಂದು ಸೌಂಡ್ ಕೇಳಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಅವ್ರು ಸಾವನ್ನಪ್ಪಿದಂತ 1-1.5 ಗಂಟೆ ಆದಂತ ಬಳಿಕ ಆಕೆ ಪೊಲೀಸರಿಗೆ ಫೋನ್ ಮಾಡಿರುವಂತದ್ದು. ಆತ ಸಾವನ್ನಪ್ಪಿದಾದಂತ ಬಳಿಕ ಕಂಪ್ಲೀಟ್ ಆಗಿ ಬಟ್ಟೆ ತಗೊಂಡು ಆತನ ಮುಖವೆಲ್ಲವನ್ನೂ ಕೂಡ ಅಷ್ಟು ಆಕೆನೆ ಮುಚ್ಚಿದ್ಲು. ಅದ್ ಯಾಕೆ ಅನ್ನೋಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತ ಮಾಹಿತಿ ಸಿಕ್ಕಿಲ್ಲ. ಜೊತೆಗೆ ಈಗಾಗಲೇ ಪಲ್ಲವಿಯನ್ನ ಕೂಡ ವಶಕ್ಕೆ ಪಡೆದರೆ, ಮಗಳನ್ನು ಕೂಡ ಈಗಾಗಲೇ ಇಂಟ್ರಾಗೇಷನ್ ಮಾಡ್ತಾರೆ. ಜೊತೆಗೆ ಸೊಸೆ ಮತ್ತು ಮಗನನ್ನು ಕೂಡ ಈಗಾಗಲೇ ಪೊಲೀಸರು ಬೇರೆ ಬೇರೆ ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಿರುವಂತದ್ದು. ಸದ್ಯಕ್ಕೆ ಡಿಜಿ ಐಜಿಪಿ ಆಗಿದ್ದಂತಹ ಓಂ ಪ್ರಕಾಶ್ ಅವ್ರ ಸಾವೇನೋ ಆಗಿದೆ. ಆದ್ರೆ ಪ್ರಮುಖವಾಗಿ ಸಾವಿಗೆ ರೀಸನ್ ಆದ್ರೂ ಏನು, ಆಸ್ತಿಯ ವೈಷಮ್ಯನೇ ಕಾರಣ ಆಯ್ತಾ, ಅಥವಾ ಬೇರೆ ಇನ್ನೇನಾದ್ರೂ ಈ ಒಂದು ಕೊಲೆ ಆಗೋದಕ್ಕೆ ಕಾರಣ ಇದೆಯಾ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಆಗ್ನೇಯ ವಿಭಾಗದ ಪೊಲೀಸರಿಂದಲೇ ಇನ್ವೆಸ್ಟಿಗೇಷನ್ ಅನ್ನು ಕಂಟಿನ್ಯೂ ಥ್ಯಾಂಕ್ ಯು ಮಂಜು, ತಮ್ಮೆಲ್ಲ ಮಾಡ್ಕೊಂಡಿರುವಂತಹ ಡೀಟೇಲ್ಸ್ಗೆ.